ಎಲ್ರಿಗೂ ನಮಸ್ಕಾರ. 46ನೇ ಲೀಲಾಜಾಲ ನಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿನ್ನೆ ರಾಮಚಂದ್ರ ಮೈಕ್ ತಿರ್ಗಾ ಆನ್ ಆಯ್ತು. ಶುಭ ಮಂಗಳ. ದಯವಿಟ್ಟು ಎಲ್ಲರೂ ಮೈಕನ್ನು ಮ್ಯೂಟ್ ಮಾಡ್ಕೊಳ್ಳಿ. 2025ರ ನೊಬೆಲ್ ಪುರಸ್ಕಾರದ ಸಂಶೋಧನೆಯ ಕುರಿತಾಗಿ ಸರ್ ಅವರು ಮಾತಾಡ್ತಾರೆ. ನೊಬೆಲ್ ಪುರಸ್ಕಾರದ ಒಂದು ಜನಪ್ರಿಯ ವಿಜ್ಞಾನ ಸಂವಹನದ ರೀತಿಯಲ್ಲಿ ಮಾಡುವಂಥ ಒಂದು ಸವಾಲನ್ನು ಹೇಗೆ ಎತ್ತಬೇಕು ಅನ್ನೋ ರೀತಿಯ ಪಾಠವನ್ನು ಕೂಡ ಸರ್ ಅವರು ಈ ಮುಖಾಂತರ ನಿನ್ನೆ ದಿನ ಸರ್ ಅವರು ವೈದ್ಯಕೀಯ ಶಾಸ್ತ್ರದ ನೊಬೆಲ್ ಪ್ರಶಸ್ತಿಯ ಹಿನ್ನೆಲೆ ಹಾಗೂ ಮುನ್ನೆಲೆ ಕುರಿತಾಗಿ ಮಾತಾಡಿದರು. ಅದರಂತೆಯೇ ನಮ್ಮ ಕೋರಿಕೆಯ ಮೇರೆಗೆ ಇವತ್ತು ರಸಾಯನಶಾಸ್ತ್ರದ ಈ ವರ್ಷದ ನೊಬೆಲ್ ಪ್ರಶಸ್ತಿಯ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ಇದು ಕೂಡ ಅಷ್ಟೇ ಒಂದು ಸವಾಲಿನ ಸಂಗತಿ. ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಅನ್ನೋಂಥದ್ದು ಗಹನವಾದ ಒಂದು ಸಂಶೋಧನಾ ರಂಗ. ಅದನ್ನು ಹೇಗೆ ಅವರು ಜನಪ್ರಿಯ ವಿಜ್ಞಾನ ಸಂವಹನೆಯಲ್ಲಿ ಮಾತಾಡ್ತಾ ಇರೋವಂಥ ಕುತೂಹಲ ನನಗೂ ತುಂಬ ಇದೆ. ಸರ್ ಅವರು ಈ ವಿಚಾರವಾಗಿ ಇವತ್ತು ಪ್ರಸ್ತುತಿಪಡಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ, ದಯವಿಟ್ಟು ತಮ್ಮ ಆಡಿಯೋ ಮತ್ತು ವಿಡಿಯೋ ಮ್ಯೂಟ್ ಆಗಿರೋದನ್ನು ಖಚಿತಪಡಿಸ್ಕೊಳ್ಳಿ, ಇಲ್ಲಾಂತಂದರೆ ಉಪನ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಒಮ್ಮೆ ಸರ್ CV ರಾಮನ್ ಅವರು ಹೇಳಿದ್ದು ನೆನಪಾಗ್ತಾ ಇದೆ. ಭೌತಶಾಸ್ತ್ರ ಬಿಟ್ಟು ಬೇರೆ ವಿಷಯನ ನಾನು ತುಂಬಾ ನಿರಾಳವಾಗಿ ಮಾತಾಡಬಲ್ಲೆ, ಭೌತಶಾಸ್ತ್ರ ಮಾತಾಡುವಾಗ ನನಗೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಯಾಕೆ ಹಾಗೆ ಅಂತಂದ್ರೆ, ಹೆಚ್ಚು ವಿಷಯ ಗೊತ್ತಿದ್ದಷ್ಟು ಅದನ್ನ ಸಂಕ್ಷೇಪವಾಗಿ ಸರಳವಾಗಿ ಹೇಳೋದು ಕಷ್ಟ. ನಮ್ಮದಲ್ಲದ ವಿಷಯಗಳಲ್ಲಿ ನಮಗ್ ಗೊತ್ತಿರೋದೇ ಕಡಿಮೆ ಇರೋದ್ರಿಂದ ಸಂಕ್ಷೇಪಗೊಳಿಸೋದು ಸುಲಭ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾ ಇದ್ರು ಅನ್ನೋ ಹಾಗೆ ಆಗಿದೆ. ಈಗ ನನಗೆ ಅಂಥ ಕಷ್ಟ ಏನಿಲ್ಲ, ಯಾಕಂದ್ರೆ ನಾನು ಬೋಧನೆ ಮಾಡೋದು ನಿಲ್ಸೇನೆ 17 ವರ್ಷ ಆಗೋಯ್ತು. ಏನೇ ಆಗ್ಲಿ, ಇವತ್ತಿನ ವಿಷಯ ಅತ್ಯಂತ ಸ್ವಾರಸ್ಯಕರವಾದದ್ದು ಅನ್ನುವಂಥದ್ರಲ್ಲಿ ಅನುಮಾನವಿಲ್ಲ. ಈಗ ನಾವು ನಿಧಾನವಾಗಿ ಆ ಸಂಶೋಧನೆಯ ಹಿನ್ನೆಲೆಯ ಪೂರ್ತಿ ಅಲ್ದಿದ್ರು ಒಂದು ಪಕ್ಷಿ ನೋಟವನ್ನ ಮಾಡ್ತಾ ಇವತ್ತಿನ ಸಂಶೋಧನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಒಂದು ವಸ್ತುವಿನ ಗಾತ್ರ ಬದಲಾದ್ರೇನೆ ಅನೇಕ ಲಕ್ಷಣಗಳು ಬದಲಾಗುತ್ತೆ. ಈಗ ಉದಾಹರಣೆಗೆ ಕಲ್ಸಕ್ಕರೆ ಇದೆ, ಅದನ್ನ ಬಾಯಿಗೆ ಹಾಕೊಂಡು ನೋಡಿ. ಅದೇ ಸೈಜಿನ ಇನ್ನೊಂದು ಕಲ್ಸಕ್ಕರೆ ನುಣ್ಣಗೆ ಪುಡಿ ಮಾಡ್ಬಿಟ್ಟು ಬಾಯಿಗೆ ಹಾಕೊಳ್ಳಿ. ಆ ನುಣ್ಣಗೆ ಪುಡಿ ಮಾಡಿದ ಸಕ್ಕರೆ ಹೆಚ್ಚು ಸಿಹಿಯಾಗಿ ಕಾಣುತ್ತೆ. ಈ ಕಲ್ಸಕ್ಕರೆಗಿನ್ನ ಹೆಚ್ಚು ಸಿಹಿಯಾಗಿ ಕಾಣುತ್ತೆ. ಅದೇ ಕಲ್ಸಕ್ಕರೆ ನಾವೇನು ಮಾಡಿಲ್ಲ, ಗಾತ್ರವನ್ನು ಮಾತ್ರ ಕಡಿಮೆ ಮಾಡಿದೀವಿ. ಆದ್ರೆ ಗಾತ್ರ ಕಡಿಮೆ ಮಾಡಿದ ಕಾರಣದಿಂದಲೇ ಏನಾಗುತ್ತದು, ಅದರ ತನ್ನ ಲಕ್ಷಣನೇ ಬದಲಾಯಿಸ್ಕೊಂಡ್ಬಿಡುತ್ತೆ. ಹಾಗೇನೆ ಇನ್ನೂ ಒಂದು ಅಂಶ, ಆ ಕಲ್ಸಕ್ಕರೆನ ಗಾತ್ರ ಇದೆಯಲ್ಲ, ಆ ಪುಡಿ ಮಾಡ್ತೀವಲ್ಲ, ಆ ಪುಡಿ ಮಾಡಿದ್ದನ್ನ ಒತ್ತಟ್ಟಿಗೆ ಜೋಡಿಸಿದ್ರೆ ನುಣ್ಣಗೆ ಪುಡಿ ಮಾಡಿದಷ್ಟು ಕಡಿಮೆ ಗಾತ್ರದಲ್ಲಿ ಅದು ಅಡಕವಾಗಿ ಕುಗ್ಗುವುದಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಆತ್ಮೀಯರೇ, ಗಾತ್ರದ ಪಾತ್ರ ತುಂಬಾ ಮುಖ್ಯವಾದ್ದು. ಈ ಗಾತ್ರದ ಪಾತ್ರನ ಬಹಳ ಮುಂಚೆನೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಈ ನ್ಯಾನೋ ತಂತ್ರಜ್ಞಾನ ಅನ್ನುವಂಥ ವಿಷಯ ಬಂತಲ್ಲ, ಅಲ್ಲಿಂದ ಈಚೆಗೆ ಅದಕ್ಕೆ ಒಂದು ಹೊಸ ಆಯಾಮ ಬಂದಿದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ನ್ಯಾನೋ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ನ್ಯಾನೋ ಅಂತಂದ್ರೆ ಗೋಚರವಾದ ವಸ್ತುವನ್ನ ಭಾಗ ಮಾಡ್ತಾ ಹೋದರೆ ಅಗೋಚರವಾದ ಹಂತಕ್ಕೆ ತಲುಪುತ್ತೆ. ಅಗೋಚರವಾದ ಹಂತಕ್ಕೆ ಅದು
ಕಡಿಮೆ ಇರುತ್ತೆ ಅಂತಂದ್ರೆ ಅದರ ಗಾತ್ರ ಕಣ್ಣಿಗೆ ಕಾಣೋದೆಲ್ಲ ಅಷ್ಟೇ ಅಲ್ಲ, ತುಂಬಾ ಕಡಿಮೆ ಆಗುತ್ತೆ. ಅಂತಹ ಸನ್ನಿವೇಶವನ್ನ ನ್ಯಾನೋ ಸನ್ನಿವೇಶ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ಉಪನಿಷತ್ತಲ್ಲಿ ಕೂಡ ಈ ಉಪ್ಪಿನ ಪ್ರಸ್ತಾಪ ಇದೆ. ಕಾಣುವ ಉಪ್ಪಿನ ಹರಳು ನೀರಿಗೆ ಹಾಕಿದಾಗ ಕಣ್ಮರೆ ಆಗೋದು ಒಂದು ಸೋಜಿಗ. ಆ ಕಣ್ಮರೆ ಆದಾಗ ನಿಜವಾಗಿ ಏನಾಗಿರುತ್ತಪ್ಪ ಅಂದ್ರೆ ಆ ಉಪ್ಪಿನ ಹರಳಿನ ಗಾತ್ರ ಗೋಚರ ಗಾತ್ರದಿಂದ ಕಡಿಮೆ ಆಗಿ ನ್ಯಾನೋ ಗಾತ್ರಕ್ಕೆ ಬಂದಿರುತ್ತೆ. ಆದ್ದರಿಂದ ನ್ಯಾನೋ ಗಾತ್ರದ ಬಗೆಗಿನ ಬೆರಗು ಉಪನಿಷತ್ ಕಾಲದಿಂದಲೂ ಇದೆ. ಆದರೆ ಈ ಬೆರಗು ಅಥವಾ ಉಪ್ಪಿನ ಗುಣ ಅದು ಕಣ್ಮರೆ ಆಗೋದು ಅಂತ ಹೇಳೋದು, ನೀರು ಹೊಗೆ ಆದಾಗ ಅಣುಗಳು ಕಣ್ಮರೆ ಆಗುತ್ತೆ ಅನ್ನುವಂಥದ್ದು, ಈ ಎಲ್ಲವೂ ಕೂಡ ಏನನ್ನ ಸೂಚಿಸುತ್ತೆ ಅಂದ್ರೆ ನಮಗೆ ಅದರ ಬಳಕೆ ಗೊತ್ತೇ ಹೊರತು ಅದ್ ಯಾಕೆ ಹಾಗೆ ಅನ್ನೋದು ಗೊತ್ತಿರೋದಿಲ್ಲ. ಇದನ್ನ ಜ್ಞಾನೋ ಅನುಭವ ಅಂತ ಕರೆಯೋಣ. ಜ್ಞಾನೋ ಅನುಭವ ಅಂತ ಕರೆಯೋಣ. ಈ ಜ್ಞಾನೋ ಅನುಭವವನ್ನ ಜ್ಞಾನವಾಗಿಸಿದ್ದು ಯಾವಾಗ ಅಂತಂದ್ರೆ ಹೀಗೆ ಸುಮಾರು 150 ವರ್ಷದಿಂದ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ನೀರಿಗೆ ಉಪ್ಪು ಹಾಕಿದಾಗ ಅದು ತನ್ನ ಅಯಾನುಗಳಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದಾಗ ಆ ಅಯಾನುಗಳ ಗಾತ್ರ ಎಷ್ಟು ಅನ್ನುವಂತ ಅಂದಾಜು ಮಾಡುವ ತಾಕತ್ತು ಬಂದಿದ್ದು 20ನೇ ಶತಮಾನದ ಆರಂಭದಲ್ಲಿ. ಆಗ ನೋಡಿದ್ರೆ ಆ ಉಪ್ಪಿನ ಅಯಾನುವಿನ ಗಾತ್ರ ಎಷ್ಟು ಅನ್ನೋದು ಗೊತ್ತಾಯ್ತು. ಆಗ ನಮಗೆ ನ್ಯಾನೋ ಅನುಭವ ಹೋಗಿ ನ್ಯಾನೋ ಜ್ಞಾನ ಆಯ್ತು. ನ್ಯಾನೋ ಅಂದ್ರೆ 10⁻⁻9 ಅಂದ್ರೆ 1ರ ಕೆಳಗೆ ಒಂದು ಅಂಶದಲ್ಲಿ 1 ಬರೆದು ಛೇದದಲ್ಲಿ 1 ಬರೆದು 9 0 ಹಾಕ್ಬೇಕು. ಆಗ ಎಷ್ಟು ಗಾತ್ರ ಬರುತ್ತೋ ಆ 1ರ ಕೆಳಗಿಂದರಲ್ಲಿ ಗಾತ್ರ ಬರುತ್ತಲ್ಲ ಅದು ಜ್ಞಾನೋ ಜ್ಞಾನ ಅಂತಾರೆ. ವಾಸ್ತವವಾಗಿ ಈಗ ನಮಗೆ ಜ್ಞಾನೋ ಜ್ಞಾನವಷ್ಟೇ ಅಲ್ಲ, ಪಿಕೋ ಜ್ಞಾನನೂ ಬಂದಿದೆ. ಅಂದ್ರೆ 10⁻12 -12 10⁻15 ಬಂದಿದೆ. ಫೆಮ್ಟೋ ಜ್ಞಾನ, ಫೆಮ್ಟೋ ಅಂತ ಕರೀತಾರೆ ಅದನ್ನ, ಫೆಮ್ಟೋ ಜ್ಞಾನ ಬಂದಿದೆ. ಆದ್ರೆ ತಂತ್ರಜ್ಞಾನ ಬಂದಿಲ್ಲ. ಅದರಿಂದ ಅನುಭವ ಬೇರೆ, ಜ್ಞಾನೋ ಅನುಭವ ಬೇರೆ, ಜ್ಞಾನೋ ಜ್ಞಾನ ಬೇರೆ, ಜ್ಞಾನೋ ತಂತ್ರಜ್ಞಾನ ಬೇರೆ. ಈ ಜ್ಞಾನೋ ತಂತ್ರಜ್ಞಾನ ಯಾವಾಗ ಬಂತು ಅನ್ನುವಂಥದ್ದಕ್ಕೆ ಈಗ ಮುಂದಕ್ಕೆ ಹೋಗೋಣ. ನಮಗೆ ಅದ್ರ ಗಾತ್ರ ಇಷ್ಟು ಅಂತ ಗೊತ್ತು, ಆದ್ರೆ ಅಷ್ಟು ಗಾತ್ರದ್ದನ್ನ ನಮಗೆ ಇಷ್ಟ ಬಂದ ಹಾಗೆ ತಯಾರು ಮಾಡಲು ನಮಗೆ ಯಾವತ್ತು ತಾಕತ್ತು ಬರುತ್ತೋ ಆವಾಗ ಅದನ್ನ ತಂತ್ರಜ್ಞಾನ ಅಂತ ಹೇಳ್ಬೋದು. ಮಡಕೆ ಇದೆ, ತಿಗರಿ ಇದೆ, ಆದ್ರೆ ತಿರುಗಿಸಿ ಮಡಕೆ ಮಾಡಕ್ ಬರ್ಬೇಕಲ್ಲ. ಹಾಗಾಗಿ ಯಾವುದೋ ಒಂದು ವಸ್ತುನ ಯಾವುದೋ ಒಂದು ಕಾರಣಕ್ಕೆ ಅದು ಜ್ಞಾನೋ ಗಾತ್ರಕ್ಕೆ ಇಳಿದು ಹೋಯ್ತು ಅಂತಂದಾಕ್ಷಣ ನಮ್ಗೆ ಜ್ಞಾನೋ ತಂತ್ರಜ್ಞಾನ ಬಂದಿದೆ ಅಂತಲ್ಲ. ಜ್ಞಾನೋ ತಂತ್ರಜ್ಞಾನದ ಪದಾರ್ಥಗಳನ್ನ ರೂಪಿಸೋದಕ್ಕೆ ನಾವು ತಾಕತ್ ನಮ್ಗೆ ಯಾವಾಗ ಬರುತ್ತೋ ಆಗ ಜ್ಞಾನೋ ತಂತ್ರಜ್ಞಾನ ಬಂತು ಅಂತ ಹೇಳ್ಬೋದು. ಹಾಗೆ ಜ್ಞಾನೋ ತಂತ್ರಜ್ಞಾನಕ್ಕೆ ಬರುವಂತಹ ಸಂದರ್ಭ ಯಾವಾಗ ಬಂತು ಅಂದ್ರೆ ಈ ಮಸಿಯನ್ನು ಕಾಯಿಸಿದಾಗ, ಅಲ್ಲೇನು ಕುಂಬಾರ ಮಾಡಿದಾಗ ಗಾತ್ರ ಎಷ್ಟಿರ್ಬೇಕು, ಒಂದು ಪಾತ್ರೆ ಮಾಡ್ಬೇಕಾದ್ರೆ ಅದ್ರ ಗಾತ್ರ ಮತ್ತೆ ಅದ್ರ ಆಕಾರ ಎಲ್ಲ ನಾವ್ ಇಟ್ಕೊಂಡು ಜೋಡಿಸ್ತೀವಲ್ಲ, ಹಂಗ್ ಜೋಡ್ಸಕ್ಕಾಗಲ್ಲ. ಯಾಕೆಂದ್ರೆ ಪರಮಾಣು ಕಣ್ಣಿಗೆ ಕಾಣೋದಿಲ್ಲ. ಪರಮಾಣು ಬಂಧವನ್ನು ಏರ್ಪಡಿಸೋದಷ್ಟು ಸುಲಭ ಅಲ್ಲ. ಹಾಗಿದ್ಮೇಲೆ ಜ್ಞಾನೋ ತಂತ್ರಜ್ಞಾನ ಬಂದದ್ದು ಹೇಗೆ ಅಂದ್ರೆ, ಮರಕ್ಕೆ ಕಲ್ಲು ಹೊಡಿತಾ ಇದ್ರೆ ಯಾವಾಗ್ಲೋ ಒಂದು ಕಲ್ಲು ಹಣ್ಣನ್ನ ಬೀಳ್ಸುತ್ತಲ್ಲ, ಹಾಗೆ ಮಸಿಯನ್ನ ಏನೇನೋ ಮ್ಯಾನಿಪುಲೇಟ್ ಮಾಡಿ ಯಾವ್ದೋ ದ್ರಾವಣಕ್ಕೆ ಹಾಕಿ ಕಾಯಿಸಿ ಏನೇನೋ ಮಾಡಿದಾಗ, ಕ್ರಿಯೆಗೆ ಒಳಪಡಿಸಿದಾಗ ಅಲ್ಲಿ ಬಂದಿರುವ ಕಣದ ಗಾತ್ರವನ್ನು ಅಧ್ಯಯನ ಮಾಡಿದಾಗ ನ್ಯಾನೋ ಗಾತ್ರದ ವಸ್ತುಗಳು ಅಲ್ಲಿ ಸೃಷ್ಟಿಯಾಗುತ್ತವೆ ಅನ್ನೋದು ಗೊತ್ತಾಯ್ತು. ಹೀಗಾಗಿ ಆ ನ್ಯಾನೋ ಗಾತ್ರದ ವಸ್ತುಗಳನ್ನು ಸೃಷ್ಟಿ ಮಾಡುವಂತದ್ದು ಬಂತು. ವಿಶೇಷವಾಗಿ CNR ರಾವ್ ಅವರು ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು. ಅನೇಕ ಉಪನ್ಯಾಸಗಳನ್ನ ಬೆಂಗಳೂರು ಸೈನ್ಸ್ ಫೋರಂ ಅಲ್ಲಿ ಕೂಡ ಕೊಟ್ರು. ಆ ನ್ಯಾನೋ ಗಾತ್ರದ ವಸ್ತುಗಳನ್ನ ನಮ್ಮಿಷ್ಟದಂತೆ ನಾವು ತಯಾರು ಮಾಡೋಕ್ಕಾಗದೇ ಇದ್ರು ಕೂಡ ನಾವು ತಯಾರು ಮಾಡಿ ಅದು ಯಾವ ಆಕಾರ ಇದೆ, ಯಾವ ಗಾತ್ರ ಇದೆ ಅಂತ ಕಂಡುಕೊಳ್ಳಕ್ ಸಾಧ್ಯ ಅನ್ನುವುದನ್ನ ಅವರು ಒತ್ತು ಕೊಟ್ಟು ಹೇಳಿ, ಇನ್ನು ಮುಂದೆ ರಸಾಯನ ವಿಜ್ಞಾನ ಟನ್ಗಟ್ಟಲೆ ಪದಾರ್ಥಗಳನ್ನ ಇಟ್ಕೊಂಡು ರಾಸಾಯನಿಕ ಕ್ರಿಯೆ ಮಾಡುವ ಕಾಲ ಮುಗೀತು. ಚಮಚದಲ್ಲಿ ಒಂದು ಸೂಜಿ ಮನೆಯಲ್ಲಿ ತಗೊಂಡು ಅದನ್ನ ನಾನು ಪದಾರ್ಥವಾಗಿ ಮಾಡ್ಬೇಕು ಅನ್ನುವಂತ ಒಂದು ಕಾಲ ಬರ್ತಾ ಇದೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದು ನಾನು ಈಗಲೂ ಜ್ಞಾಪಿಸ್ಕೊತೀನಿ. ಆತ್ಮೀಯರೇ, ಈ ರೀತಿ
ನಾವೊಂದು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಲ್ಲ, ಅಡ್ಡೇಟ್ ಮೇಲೆ ಒಂದು ಗುಡ್ಡೇಟ್ ಅಂತ. ಹಾಗೆ ಅಡ್ಡೇಟ್ ಮೇಲೆ ಗುಡ್ಡೇಟ್ ಹಾಕಿದಾಗ ಇದ್ದಕ್ಕಿದ್ದ ಹಾಗೆ ಅದು ಒಂದು ವಿನ್ಯಾಸದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಜೊತೆಗೆ ಆ ವಿನ್ಯಾಸಗಳು ತುಂಬಾ ಆಶ್ಚರ್ಯಕರವಾದದ್ದು. ಆ ವಿನ್ಯಾಸ ಇರುವಂತ ವಸ್ತುಗಳು ನಮ್ಮಲ್ಲಿದ್ದು, ಈಗ ಉದಾಹರಣೆಗೆ ಆ ಇದೆಯಲ್ಲ, ನಾವು ನೀರನ್ನ ಶುದ್ಧಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಜಿಯೋಲೈಟ್ ಅಂತ, ಅದು ಒಂದು ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಅಣುವಿನ ಜಾಲವೇ, ಅಣುಗಳ ಜೋಡಣೆಯ ಒಂದು ಜಾಲ. ಅದರ ರಚನೆ ನೀವು ನೋಡಿದ್ರೆ ಹೆಣ್ಮಕ್ಳು ರಂಗೋಲಿ ಇಡೋದ್ರ ಬದಲು ಅದರ ರಚನೆಯೇ ಬೇಕಾದ್ರೆ ಹಸೆ ತರ ಇಟ್ಬಿಡ್ಬೋದು. ಅಷ್ಟು ಸ್ವಾರಸ್ಯಕರವಾದ ರಚನೆ ಅದು ತೋರಿಸುತ್ತೆ. ಯಾವುದು ಅಂತಂದ್ರೆ ಜಿಯೋಲೈಟ್ಗಳು. ಹಾಗಾಗಿ ನಿಸರ್ಗದಲ್ಲಿ ಬೇಕಾದ ಹಾಗೆ ನ್ಯಾನೋ ತಂತ್ರಜ್ಞಾನದ ಅನ್ವಯ ಆಗಿದೆ. ಅದು ನಿಸರ್ಗದ ವಿಶೇಷ ಅಂತ ಅರ್ಥ ಆಗಿತ್ತು ಹೊತ್ತು ತಂತ್ರಜ್ಞಾನ ಅಂತ ಅರ್ಥ ಆಗಿರ್ಲಿಲ್ಲ. ಭಗವದ್ಗೀತೆಯಲ್ಲಿ ಪ್ರಸ್ತಾಪ ಆಗಿರೋ ಪದ್ಮಪತ್ರ ಮಿವಾಂಬಸಃ, ತಾವರೆ ಎಲೆ ನೀರು ಅಂಟ್ಕೊಳ್ಳೋದಿಲ್ಲ ಯಾಕೆ ಅನ್ನೋದು ಕೂಡ ಈಗ ನ್ಯಾನೋ ತಂತ್ರಜ್ಞಾನದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿದೆ. ಗೋಸುಂಬೆ ಬಣ್ಣ ಬದಲಾಯಿಸೋದು ಕೂಡ ನ್ಯಾನೋ ತಂತ್ರಜ್ಞಾನ ಅಂತ ಈಗ ಅರ್ಥ ಆಗ್ತಾ ಇದೆ. ಅಂದ್ರೆ ಈ ಎಲ್ಲ ನ್ಯಾನೋ ಮಟ್ಟದಲ್ಲಿ, ಅಂದ್ರೆ ಪರಮಾಣುವಿನ ನ್ಯೂಕ್ಲಿಯಸ್ ನ ಮಟ್ಟದಲ್ಲಿ, ಗಾತ್ರದಲ್ಲಿ ಆಗುವಂತಹ ಬದಲಾವಣೆಗಳು ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಅಂದ್ರೆ ನ್ಯಾನೋ ವಸ್ತುಗಳು ಅಂತಂದ್ರೆ ಅತ್ಯಂತ ಕನಿಷ್ಠ ಗಾತ್ರದ ಬೃಹತ್ ಅಣುಗಳು. ಆ ಅಣುಗಳು ಒಂದು ಜಾಲದ ರೀತಿಯ ರಚನೆಯನ್ನುಂಟು ಮಾಡಿ ಅಲ್ಲಿ ಬೇರೆ ಬೇರೆ ಆಕಾರವನ್ನ ನಾವು ಸೃಷ್ಟಿಸಲು ಸಾಧ್ಯ. ನಾವು ಬಯಸಿದ ಆಕಾರವನ್ನು ಸೃಷ್ಟಿಸಲು ಸಾಧ್ಯವಿಲ್ಲದೆ ಇದ್ರೂ ಕೂಡ ಆಕಾರವನ್ನು ಸೃಷ್ಟಿಸಿ ಅದು ಯಾವ ಆಕಾರ ಅಂತ ತಾಳೆ ನೋಡೋದಕ್ಕೆ ಸಾಧ್ಯ. ಹೀಗೆ ನೋಡೋಕ್ ಸಾಧ್ಯ ಆಗೋದ್ರಿಂದ ಅದನ್ನ ನ್ಯಾನೋ ತಂತ್ರಜ್ಞಾನ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಹೇಗೋ ನಾವು ಅದನ್ನ ತಯಾರಿಸಿದೀವಲ್ಲ, ಆ ರಚನೆಯನ್ನ ತಯಾರಿಸಿದೀವಲ್ಲ, ಅದನ್ನ ನ್ಯಾನೋ ತಂತ್ರಜ್ಞಾನ ಅಂತ ಹೇಳಿ. ಈ ಬಾರಿಯ ನೊಬೆಲ್ ಪುರಸ್ಕಾರದ ಘೋಷಣೆಯಲ್ಲಿರುವಂತಹ ಪದ 4 ಪದಗಳನ್ನು ಒಳಗೊಂಡಿದೆ. ಪೆರಿಫಿರಲ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂತ. ಪೆರಿಫೆರಲ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂತ. ಈಗ ನಾನು ನ್ಯಾನೋ ತಂತ್ರಜ್ಞಾನವನ್ನು ವಿವರಿಸ್ತಲೇ ನಾನೀಗ ಒಂದು ಫ್ರೇಮ್ ವರ್ಕ್ ಬಂದೆ. ಫ್ರೇಮ್ ವರ್ಕ್ ಅಂದ್ರೆ ಏನು ಅಂದ್ರೆ ಅಣುಗಳು ಜೋಡಣೆಗೊಂಡು ಅದರಲ್ಲಿ ಒಂದು ಇದ್ದಕ್ಕಿದ್ದ ಹಾಗೆ ಒಂದು ವಿನ್ಯಾಸ ಕಂಡುಕೊಳ್ಳುವಂಥದ್ದು. ಆದರೆ ಒಂದು ವಿಚಿತ್ರ ಏನಿದೆಯಪ್ಪ ಅಂತಂದ್ರೆ ಅಣುಗಳು ಆ ಜೋಡಣೆಗೊಳ್ಳುತ್ತವಲ್ಲ, ಅದರ ಛಾಯಾಚಿತ್ರ ತಗೊಂಡು 3 ಆಯಾಮದ ಅಣುಗಳ ಛಾಯಾಚಿತ್ರವನ್ನ ತಗೊಂಡಾಗ ಅದು 2 ಆಯಾಮದ್ದಾಗುತ್ತೆ. ಅದೇ ಕುದುರೆ 3 ಆಯಾಮದ್ದು, ಕುದುರೆ ನೆರಳು 2 ಆಯಾಮದ್ದು. ಆದ್ದರಿಂದ ನ್ಯಾನೋ ವಸ್ತುಗಳ ಛಾಯಾಚಿತ್ರ ತಗೊಂಡಾಗ ಅದು 2 ಆಯಾಮದ್ದಾಗುತ್ತೆ. ಅದಕ್ಕೋಸ್ಕರನೇ ಅದನ್ನ ಫ್ರೇಮ್ ವರ್ಕ್ ಅಂತ ಕರೀತಾರೆ. ಫ್ರೇಮ್ ವರ್ಕ್ ಅಂದ್ರೆ ನಾವ್ಯಾವಲ್ಲಿ ಫೋಟೋ ಫ್ರೇಮ್ ಅಂದ್ರೆ ಏನು, ಉದ್ದ ಅಗಲ ಇರುತ್ತೆ, ಗಾತ್ರದ ಇರೋದಿಲ್ಲ. ಹಾಗೆ ಇಲ್ಲಿ ಗಾತ್ರ ಇದ್ರೂ ಕೂಡ ಅದನ್ನ ಫ್ರೇಮ್ ವರ್ಕ್ ಅಂತ ಕರೀತಾರೆ. ಹಾಗಾಗಿ ಫ್ರೇಮ್ ವರ್ಕ್ ಅನ್ನುವ ಚೌಕಟ್ಟಿಗೆ ಬರುವಂತದ್ದು ನಿಸರ್ಗದಲ್ಲಿ ಬಹುತೇಕ ಇನಾರ್ಗ್ಯಾನಿಕ್ ಅಥವಾ ನಿರವಯವ ಅಣುಗಳು. ಆ ನಿರವಯವ ಅಣುಗಳು ಈ ರೀತಿಯಾಗಿ ಒಂದು ಆಕಾರವನ್ನು ತಳೆದು ಆಕಾರದೊಳಗೆ ಬೇರೆ ಅಣುಗಳನ್ನು ಸೇರಿಸುವಂತ ಒಂದು ಅನುಕೂಲವನ್ನು ಕೂಡ ಪಡ್ಕೊಂಡಿದ್ವಿ. ಒಂದು ರೀತಿಯಲ್ಲಿ ಅದು ಪರ್ಸ್ ಆಗಿ ಅನಿಲದ ಅಣುಗಳ ಸಂಗ್ರಹಣ ಪರ್ಸ್ ಆಗಿ, ಮತ್ತೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡುವಂತಹ ಸರಳ ರಚನೆಯಲ್ಲಿ ಗಡುಸುತನವನ್ನು ತರುವ ಒಂದು ಸಾಧ್ಯತೆಯಾಗಿ ಅನೇಕ ರೀತಿಯಿಂದ ಈ ನ್ಯಾನೋ ತಂತ್ರಜ್ಞಾನ ಬಳಕೆ ಆಗೋದಕ್ಕೆ ಪ್ರಾರಂಭ ಆಯ್ತು. ಈಗ ವಿಮಾನದಲ್ಲಿ ಒಂದು ಪದರ ಕಾರ್ಬೀನ್ ಹಾಕ್ಬಿಟ್ರೆ ಹೆಂಗಿರತ್ತಪ್ಪ ಅದು ಅಂತಂದ್ರೆ ಅದು ಅಲ್ಯೂಮಿನಿಯಂ ಅಲ್ಲ, ಇನ್ಯಾವುದೂ ಅಲ್ಲ, ಅದಕ್ಕಿನ್ನ ಒಂದು ದೃಢವಾದಂಥದ್ದು, ಆದರೆ ಹಗುರವಾಗಿಯೂ ದೃಢವಾಗಿಯೂ ಇರುವಂತಹ ಒಂದು ನ್ಯಾನೋ ಪದರವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗ್ತದೆ. ಹೀಗೆ ಮಾಡುವಾಗ ಈ ಇನಾರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂದ್ರೆ ಇನಾರ್ಗ್ಯಾನಿಕ್ ಅಣು ಸಮುಚ್ಚಯ ಗಾತ್ರ ಉಳ್ಳದ್ದು 3 ಆಯಾಮದ್ದು ಅಂತ ಇರೋದ್ರಿಂದ ಆ ರೀತಿಯಾದಂಥದ್ದನ್ನು ಮಾಡುವಾಗ ಮುಂದಕ್ಕೆ ಏನಾಯ್ತು, ಕಾರ್ಬನ್ ನಿಂದ ನಾವು ಫುಲರಿನ್ ಅನ್ನೋ ವಸ್ತುವನ್ನು ಮಾಡಿದ್ವಿ. ಅದರಲ್ಲಿ ಚೆಂಡಿನ ಆಕಾರ, ಕೊಳವೆ ಆಕಾರದ್ದು, ಮತ್ತೆ ನೇರವಾದ ಹಾಳೆಯ ಆಕಾರದ್ದು ಎಲ್ಲವನ್ನು ಕಾರ್ಬನ್ ನಿಂದ ಮಾಡೋದಕ್ಕೆ ಸಾಧ್ಯವಾಯಿತು. ಅದಕ್ಕೂ ನೊಬೆಲ್ ಪುರಸ್ಕಾರ ಬಂತು. ಆಗ ಇದೆಲ್ಲ ಯಾವುದು ತಂತ್ರಜ್ಞಾನಕ್ಕೆ ಒಂದು ಹೊಸ ಏಣಿ ಬಂತು, ಹೊಸ ಒಂದು ದಿಕ್ಕು
ಕೊಟ್ಟಿದ್ದೆ ಅಲ್ಲದೇನೆ ಅದರ ಬಳಕೆಯನ್ನು ಮಾಡಿಕೊಂಡು ಅನೇಕ ಸಂಶೋಧನೆಗಳಾದವು. ಈಗ ಬರೇ ಕಾರ್ಬನ್ ಯಾಕೆ ಬಳಸಬೇಕು? ಬೇರೆ ಒಂದು ಕಾರ್ಬನ್ನು ಮತ್ತು ಬೇರೆ ಪರಮಾಣುಗಳಿರುವ ರೀತಿಯಲ್ಲಿ ಒಂದು 3 ಆಯಾಮದ ಪಂಜರ, 3 ಆಯಾಮದ ಒಂದು ಪಾತ್ರೆಯನ್ನ ನಾವು ರಾಸಾಯನಿಕ ಕ್ರಿಯೆ ನಡೆಸುವಾಗಲೇನೆ ಆ ರೀತಿಯ ರಚನೆ ಬರುವ ಹಾಗೆ ಒಂದು ಒತ್ತಡ, ತಾಪ ಮತ್ತಿತರ ಅಂಶಗಳನ್ನ ಹಾಕಿ ಆ ತರ ಪಾತ್ರೆಯ ರೀತಿಯ ರಚನೆ ಮಾಡಬಹುದೇ ಅಂತ ಮಾಡೋ ಪ್ರಯತ್ನ ಪಟ್ಟಾಗ ಆಗ ಅದು ಏನಾಯ್ತು ಅಂದ್ರೆ ಪೆರಿಫೆರಲ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಆಯ್ತು. ಯಾವಾಗ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಆಯ್ತು ಅಂದ್ರೆ ನಿರವಯವ ಪರಮಾಣುಗಳ ಜೋಡಣೆ ಹೋಗಿ ಆ ನಿರವಯವ ಪರಮಾಣುಗಳ ಬದಲಾಗಿ ಸಾವಯವ ಸಂಯುಕ್ತದ ಅಣುಗಳನ್ನ ಜೋಡಿಸಿ ಮಾಡಿದಾಗ ಅದು ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಆಯ್ತು. ಈ ಆರ್ಗ್ಯಾನಿಕ್ ಫ್ರೇಮ್ ವರ್ಕೇನೆ ಅನೇಕ ರೀತಿಯಲ್ಲಿ ಅನುಕೂಲಕ್ಕೆ ಬರುತ್ತೆ. ಯಾಕಪ್ಪ ಅಂದ್ರೆ ಆ ಗಾತ್ರದ ಬೇರೆ ಬೇರೆ ಕೊಳವೆಯ ರಚನೆ ಅಥವಾ ಚೆಂಡಿನ ರಚನೆ ಮಾಡುವಾಗ ಅದರಲ್ಲಿ ಇರುವ ರಂಧ್ರಗಳು, ಆ ಕೊಳವೆಯ ವ್ಯಾಸ, ಇದು ಗೋಲದ ವೃತ್ತ ಎಲ್ಲವನ್ನೂ ಅನುಸರಿಸಿ ಒಂದು ರೀತಿಯಲ್ಲಿ ಅದು ಜರಡಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಜರಡಿಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದ್ರೇನು? ಕೆಲವು ಅಣುಗಳನ್ನ ಒಳಗ್ ಬಿಡುತ್ತೆ, ಕೆಲವು ಅಣುಗಳನ್ನ ಒಳಗ್ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಆ ಜಾಲದ ಒಳಗೆ ಒಂದು ರೀತಿಯಲ್ಲಿ ಪದ್ಮವ್ಯೂಹ, ಪರಮಾಣುಗಳು ರಾಸಾಯನಿಕ ಬಂಧಕ್ಕೆ ಒಳಗಾಗಿ ಪದ್ಮವ್ಯೂಹ ರಚಿಸುತ್ತೆ. ಆ ರಚಿಸಿದರೆ ಒಳಗೆ ಹೋಗಿ ಸೇರ್ಕೊಳ್ಳೋದು ಸುಲಭ, ಆಚೆಗೆ ಬರೋದು ಕಷ್ಟ. ಹೀಗಾಗಿ ಆ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ನಲ್ಲಿ ಯಾವ್ದಾದ್ರೂ ಒಂದು ಅಣು ಮಾತ್ರ ಬರೋ ಹಾಗೆ, ಬೇರೆ ಅಣು ಬರದೇ ಇರೋ ಹಾಗೆ ಜರಡಿಯ ರೀತಿಯಲ್ಲಿ ಉಪಯೋಗಿಸುವ ಸಾಧ್ಯತೆಯನ್ನ ಕಂಡುಕೊಂಡಿದ್ರಿಂದ ಅದು ಕೊನೆಗೆ ಏನಾಯ್ತು ಅಂತಂದ್ರೆ ಆ ತಂತ್ರಜ್ಞಾನ ಒಂದು ರೀತಿಯಲ್ಲಿ ಪ್ರತ್ಯೇಕನ ತಂತ್ರಜ್ಞಾನ ಆಗಕ್ಕೆ ಶುರುವಾಯಿತು. ಸೆಪರೇಷನ್ ಟೆಕ್ನಿಕ್, ರಸಾಯನಶಾಸ್ತ್ರ ಪ್ರಾರಂಭವಾದದ್ದೇ ಪ್ರತ್ಯೇಕನದಿಂದ. ಯಾವ ಲೋಹವು ಚಿನ್ನವನ್ನು ಹೊರತುಪಡಿಸಿ ಶುದ್ಧ ರೂಪದಲ್ಲಿ ಸಿಗೋದಿಲ್ಲ. ಅದರಲ್ಲಿರುವಂತ ಮಣ್ಣು ಅದೆಲ್ಲ ಪ್ರತ್ಯೇಕಿಸ್ಬೇಕು. ಆಮೇಲೆ ಆ ಸಂಯುಕ್ತ ತಗೋಬೇಕು, ಆ ಸಂಯುಕ್ತದಿಂದ ಲೋಹ ಮಾಡಬೇಕು. ಈ ರೀತಿಯಾದ್ದೇ ರಸಾಯನಶಾಸ್ತ್ರ. ಇದು ತಂತ್ರಜ್ಞಾನವನ್ನ, ಜರಡಿಯನ್ನ ಏನಾಗುತ್ತೆ ಅಂತಂದ್ರೆ ಯಾವ ಹಂತದಲ್ಲಿ? ಪರಮಾಣು ಹಂತದಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆದ್ದರಿಂದ ಆಗ ಅದು ನ್ಯಾನೋ ತಂತ್ರಜ್ಞಾನ ಅಂತ ಅನ್ನಿಸ್ತು. ಆದರೆ ಒಂದಂಶ ಗಮನಿಸಿ, ನಾವು ವಿಶ್ಲೇಷಣೆ ಮಾಡುವಾಗಲೂ ಅಷ್ಟೇ ಕಣ್ಣಿಗೆ ಕಾಣುವ ಪರಿಮಾಣದ ಒಂದು ಸಂಯುಕ್ತಗಳನ್ನ ವಿಶ್ಲೇಷಣೆ ಮಾಡುವಾಗ ಮ್ಯಾಕ್ರೋ ಅನಾಲಿಸಿಸ್ ಅಂತ ಕರಿತೀವಿ. ಆಮೇಲೆ ಅದನ್ನ ಸೆಮಿ ಮೈಕ್ರೋ ಅನಾಲಿಸಿಸ್ ಅಂತ ಕರೆದ್ರು. ಸೆಮಿ ಮೈಕ್ರೋ ಅನಾಲಿಸಿಸ್ ಅಂದ್ರೆ ಇನ್ನೂ ಕಡಿಮೆ ರಾಸಾಯನಿಕ ತಗೊಂಡು ತುಂಬಾ ಸಾರಯುತವಾದಂತಹ ಕಾರಕಗಳನ್ನು ಹಾಕಿ ಅದನ್ನ ಪರೀಕ್ಷೆ ಮಾಡುವಂಥದ್ದು, ಕಡಿಮೆ ಪ್ರಮಾಣದಲ್ಲೂ ಪರೀಕ್ಷೆ ಮಾಡೋಕ್ ಸಾಧ್ಯವಾಗುವಂತ ಸೆಮಿ ಮೈಕ್ರೋ ಅನಾಲಿಸಿಸ್ ಬಂತು. ಅದಾದ್ಮೇಲೆ ಈಗ ನ್ಯಾನೋ ಅನಾಲಿಸಿಸ್, ಪೈಕೋ ಅನಾಲಿಸಿಸ್ ಬರೋದ್ರ ಜೊತೆಗೆ ತುಂಬಾ ಆಶ್ಚರ್ಯ ಅಂತ ನಿಮ್ಗೆ ಅನ್ನಿಸ್ಬೋದು, ಹೆಚ್ಚಿನ ಧಾತುಗಳನ್ನ ಮನುಷ್ಯ ಸಂಶ್ಲೇಷಣೆ ಮಾಡ್ತಿದ್ದಾನಲ್ಲ, ಆ ಸಂಶ್ಲೇಷಣೆ ಮಾಡಿದಾಗ 2 ಪರಮಾಣುಗಳನ್ನ ಪ್ರತ್ಯೇಕಿಸೋಕ್ ಸಾಧ್ಯ ಆಯ್ತು. ಈ 2 ಪರಮಾಣುಗಳನ್ನ ಪ್ರತ್ಯೇಕಿಸೋದು ಅದು ಏನೋ ಅದು ನಿಶ್ಚಲವಾದ್ದಲ್ಲ, ಅದು ವಿಘಟನೆ ಆಗುವಂಥದ್ದು. ಆದ್ದರಿಂದ 2 ಪರಮಾಣುಗಳನ್ನೇ ಪ್ರತ್ಯೇಕಿಸುವ ಮಟ್ಟಕ್ಕೆ ಅಂದ್ರೆ ಅದು ಫೆಮ್ಟೋ ತಂತ್ರಜ್ಞಾನ ಆಗಿರ್ಲೇಬೇಕು. ಇಲ್ಲದೆ ಇದ್ರೆ ನಮ್ಗೆ ಆ ತರ ವಿಶ್ಲೇಷಣೆ ಮಾಡಕ್ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಸಾಯನಿಕ ವಿಶ್ಲೇಷಣೆಯಲ್ಲಿ ಫೆಮ್ಟೋ ತಂತ್ರಜ್ಞಾನ ತಲುಪಿದ್ರು ಕೂಡ ವಿಜ್ಞಾನದಲ್ಲಿ ಅಲ್ಲ, ಇದು ತಂತ್ರಜ್ಞಾನದಲ್ಲಿ ನಾವು ಇನ್ನೂ ಹಿಂದೆ ಉಳಿದಿದ್ವಿ. ಅದಕ್ಕೆ ನಾನು ಹಾಡು ಹಾಕಿದ್ದೆ, ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರೀ ಚಂದ್ರನವರೆಗೆ ಅಂತ. ಕಣ್ಣು ಸೂರ್ಯನ ಕಡೆಗೆ ನೋಡುತ್ತೆ, ಆದ್ರೆ ಯಂತ್ರ ತಗೊಂಡು ನೀವು ಸವಾರಿ ಮಾಡ್ಕೊಂಡು ಹೋಗ್ಬೇಕಲ್ಲ, ನಾವು ಚಂದ್ರನವರೆಗೆ ಹೋಗಕ್ಕಾಗದೆ ಆಗೋದು ಅಂತ. ಈಗ ಕನ್ನವೀರ ಕಣವಿಯವರಿಲ್ಲ, ಅದನ್ನ ನಮ್ಮ ದಾರಿ ಬರೀ ಮಂಗಳನವರೆಗೆ ಅಂತ ಮಾಡ್ಬೇಕು. ಯಾಕಂದ್ರೆ ನಾವು ಮಂಗಳ ಗ್ರಹಕ್ಕೆ ಹೋಗಿದೀವಲ್ಲ, ಚಂದ್ರನವರೆಗೆ ನಿಂತಿಲ್ಲ, ನಾವು ಮಂಗಳ ಗ್ರಹಕ್ಕೆ ಹೋಗಿದೀವಿ. ಹಾಗಾಗಿ ಇರ್ಲಿ, ಆ ಹಾಡಿನ ಮಾತಿರ್ಲಿ. ಈಗ ತಂತ್ರಜ್ಞಾನ ಹಾಗೆ ಮಾಡಿದ್ದು. ಈಗಲೂ ನ್ಯಾನೋ ತಂತ್ರಜ್ಞಾನವು ಕೂಡ ನಮ್ಮಿಷ್ಟದಂತೆ ಮಾಡೋ ಅಷ್ಟು ಪ್ರಬಲವಾಗಿಲ್ಲ. ಮಾಡಿ ಅದರಲ್ಲಿ ನಮ್ಮ ಇಷ್ಟದಂತಹ ಗಾತ್ರಗಳದ್ದು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಈಗ ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನು ಕೈಗೊಂಡು ಬರುವ ವಸ್ತುವನ್ನ
ವಸ್ತುವನ್ನ ಎಕ್ಸ್ರೇ ಮೂಲಕ ಮತ್ತೆ ಬೇರೆ ತಂತ್ರಜ್ಞಾನದ ಮೂಲಕ ವಿಶ್ಲೇಷಣೆ ಮಾಡಿ ಅಲ್ಲಿ ಅದರ ಗಾತ್ರ ಎಷ್ಟಿರ್ಬೋದು, ಆ ಕೊಳವೆಯ ರಂಧ್ರದ ವ್ಯಾಸ ಎಷ್ಟಿರ್ಬೋದು, ಅಥವಾ ಗ್ಲೋಬ್ ಗೋಲಾಕಾರ ಇದ್ರ ತ್ರಿಜ್ಯ ಎಷ್ಟಿರ್ಬೋದು, ಇದನ್ನೆಲ್ಲ ಅಂದಾಜು ಮಾಡುವಷ್ಟು ತಂತ್ರಜ್ಞಾನ ನಮ್ಮದಿದೆ. ಆದ್ದರಿಂದ ನಾವು ಅದನ್ನ ಮಾಡ್ತೀವಿ. ಈಗ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಆಯ್ತು. ನೆಕ್ಸ್ಟ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂತ ಪದ ಬರ್ತೇನೆ. ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂತಂದ್ರೆ ಈ ಲೋಹಗಳಿವೆಯಲ್ಲ, ಆ ಲೋಹಗಳಿಗೆ ವಿಚಿತ್ರವಾದಂತ ಒಂದು ಗುಣ ಇದೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಅಧಿಶೋಷಣೆ ಅಂತ ಕರೀತಾರೆ. ಈಗ ನೀವು ಒಂದು ಬಾಟ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಹರಳೆಣ್ಣೆ ತೆಗೆದ್ಬಿಡಿ. ಎಷ್ಟೇ ನೀವು ಪ್ರಯತ್ನ ಪಟ್ಟು ತೆಗೆದ್ರೂ ಆ ಬಾಟಲಿನ ಮೇಲೆ ಒಂದಷ್ಟು ಎಣ್ಣೆಯ ಅಂಶ ಉಳ್ಕೊಂಡ್ಬಿಡುತ್ತೆ. ಅದನ್ನ ಹಾಕಿ ತಿಕ್ಕಿ ತೊಳೆದ್ರೂ ಹೋಗೋದಿಲ್ಲ. ಹಾಗೆ ಲೋಹದ ಪರಮಾಣುವಿನ ಮೇಲ್ಪದರದಲ್ಲಿ ಏನಾಗತ್ತಪ್ಪ ಅಂದ್ರೆ ಅನಿಲದ ಅಣುಗಳು ಅಧಿಶೋಷಣೆ ಆಗುತ್ತವೆ. ಕೆಲವೊಮ್ಮೆ ದ್ರಾವಣದಲ್ಲಿರುವ ಅಣುಗಳು ಅಧಿಶೋಷಣೆ ಆಗುತ್ತೆ. ಈ ಚಲಿಸುತ್ತಿರುವ ಅನಿಲದ ಪರಮಾಣುವನ್ನ ಕಟ್ಟಿ ಹಾಕುವ ಕೆಲಸವನ್ನ ಯಾವ್ದು ಮಾಡುತ್ತೆ? ಆ ಲೋಹದ ಅಣು ಮಾಡುತ್ತೆ. ಅದಕ್ಕೆ ಅಡ್ಸಾರ್ಪ್ಷನ್ ಅಂತ ಕರೀತಾರೆ, ಅಧಿಶೋಷಣೆ ಅಂತ ಕರೀತಾರೆ. ಅಧಿ ಅಂದ್ರೆ ಸಲ್ಫೇಟ್, ಅಡ್ ಅಂದ್ರೆ ಸಲ್ಫೇಟ್ ಅಂತ, ಸಾರ್ಪ್ಷನ್ ಅಂದ್ರೆ ಹೀರ್ಕೊಳ್ಳೋದು. ಅದು ಪೂರ್ಣವಾಗಿ ಹೀರ್ಕೊಳ್ಳೋದಿಲ್ಲ, ಅದು ಮೇಲ್ಮೈ ಭಾಗದಲ್ಲಿ ಮಾತ್ರ ಹೀರ್ಕೊಳ್ಳೋದು. ಹೀಗಾಗಿ ನಾವು ಯಾವುದೇ ರಾಸಾಯನಿಕ ಕ್ರಿಯೆಗೆ ವೇಗವರ್ಧಕವನ್ನು ಬಳಕೆ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ವೇಗವರ್ಧಕ ಯಾವ್ದಿರುತ್ತಪ್ಪ ಅಂತಂದ್ರೆ, ಯಾವುದೇ ಇರ್ಲಿ, ಅದನ್ನ ಯಾವ ರೂಪದಲ್ಲಿ ಇರುತ್ತಪ್ಪ ಅಂದ್ರೆ ಪುಡಿಯಾಗಿ ಮಾಡಿರ್ತೀವಿ. ಯಾಕೆ ಅಂದ್ರೆ ಪುಡಿ ಆಗಿಬಿಟ್ರೆ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ. ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಆದ್ರೆ ಏನಾಗುತ್ತೆ? ಅಧಿಶೋಷಣೆ ಜಾಸ್ತಿ ಆಗುತ್ತೆ. ಅಧಿಶೋಷಣೆ ಜಾಸ್ತಿ ಆದ್ರೆ ರಾಸಾಯನಿಕ ಕ್ರಿಯೆ ವೇಗವಾಗಿ ನಡೆಯುತ್ತೆ. ಅದೇ ಆ ಲೋಹಕ್ಕೆ ಒಂದು ಅಣು ಅಂಟ್ಕೊಂಡ್ಬಿಟ್ರೆ ರಾಸಾಯನಿಕ ಕ್ರಿಯೆ ತಡ ಆಗ್ಬೇಕಲ್ಲ, ಅದರಿಂದ ಕೀಳ್ಬೇಕಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಹಾಗೆಲ್ಲ ಆಲೋಚನೆ ಮಾಡಿ ಚಲಿಸುತ್ತಿರುವ ಹಾವಿಗೆ ಸಾಯಿಸೋದ್ ಕಷ್ಟ, ಮಲಗಿ ನಿದ್ರಿಸುತ್ತಿರುವ ಹಾಗೆ ಕಲ್ಲು ಹೊಡೆದು ಸತ್ತೋಗುತ್ತೆ. ಹಾಗಾಗಿ ಆ ಚಲನೆಯೇ ರಾಸಾಯನಿಕ ಕ್ರಿಯೆಗೆ ಅಡ್ಡಿಯಾಗಿರುವಾಗ ನಿರ್ದಿಷ್ಟ ದಿಕ್ಕಿನಲ್ಲಿ ಕೂತಿರುವಂತಹದ್ದಕ್ಕೆ ಕಲ್ಲು ಹೊಡೆದ ಹಾಗೆ ಅಲ್ಲಿ ಎರಡು ಎರಡು ಪರಿವರ್ತಕಗಳು, ರಿಯಾಕ್ಟೆಂಟ್ಸ್ ಅಣುಗಳು ಸೇರ್ಕೊಂಡ್ಬಿಟ್ಟು ಅಲ್ಲಿ ರಾಸಾಯನಿಕ ಕ್ರಿಯೆ ಸುಲಭವಾಗಿ ನಡೆದ್ಬಿಡುತ್ತೆ. ಆದ್ದರಿಂದ ಅಧಿಶೋಷಕ ಲೋಹಗಳೆಲ್ಲವನ್ನು ವೇಗವರ್ಧಕವಾಗಿ ಬಳಸ್ತಾರೆ. ಈಗ ಒಂದು ಉದಾಹರಣೆ, ನಮ್ಗೆ ವ್ಯಾವಹಾರಿಕ ಉದಾಹರಣೆ ಕೊಡ್ಬೇಕು ಅನ್ನೋದಾದ್ರೆ, ನೀವು ಸಮಾರಂಭಗಳಿಗೆ ಹೋಗಿ ಸಿಹಿ ತಿನ್ಬೇಡಿ ಅಥವಾ ಕರಡು ಪದಾರ್ಥಗಳು ತಿನ್ಬೇಡಿ ಅಂತ ಹೇಳೋದುಂಟು. ಯಾಕೆಂದ್ರೆ ಸಮಾರಂಭದಲ್ಲಿ ಏನ್ ಮಾಡ್ತಾರೆ ಅವರು? ಡಾಲ್ಡಾ, ರಿಫೈನ್ಡ್ ಆಯಿಲ್ ಬೆಳೆಸ್ತಾರೆ. ರಿಫೈನ್ಡ್ ಆಯಿಲ್ ಅಂದ್ರೆ ಸಂಸ್ಕರಿತ ಎಣ್ಣೆ ಅಂತ. ಆ ಸಂಸ್ಕರಿತ ಎಣ್ಣೆ ಹೇಗ್ ಮಾಡ್ತಾರೆ ಅಂತಂದ್ರೆ, ಎಣ್ಣೆ ತಗೋತಾರೆ, ಮೊದಲು ಅದ್ರ ಬಣ್ಣ ರುಚಿ ಎಲ್ಲ ತೆಗೆದಾಕ್ಬಿಡ್ತಾರೆ. ಬಣ್ಣ ಮತ್ತು ವಾಸನೆ ಬರೆದಾಕಿ ತೆಗೆದಾಕ್ತಾರೆ. ಆದ್ರೆ ತುಪ್ಪದ ಹಾಗೆ ಘನ ರೂಪಕ್ಕೆ ಬರ್ಬೇಕು. ಯಾಕೆ ಬರ್ಬೇಕು ಅಂದ್ರೆ ಅದು ಹಾಗೆ ಬಂದ್ರೆ ಬಹಳ ಕಾಲ ಹಾಳಾಗೋದಿಲ್ಲ. ಈ ಎಣ್ಣೆಯ ರೀತಿಯಲ್ಲಿದ್ರೆ ಗಾಳಿಯ ದಾಳಿ ಸುಲಭ ಆಗುತ್ತೆ, ಬೇಗ ಹಾಳಾಗುತ್ತೆ, ರ್ಯಾನ್ಸಿಡಿಟಿ ಮೊಣಕ್ ಬರುತ್ತೆ. ಮೊಣಕ್ ಬರದಾಗಿರ್ಬೇಕು ಅಂತ ಅದನ್ನ ಗಟ್ಟಿ ಮಾಡ್ಬೇಕಲ್ಲ. ಆ ಗಟ್ಟಿ ಮಾಡ್ಬೇಕಾದ್ರೆ ರಾಸಾಯನಿಕ ಕ್ರಿಯೆ ನಡೆಸ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಿಕಲ್ ನ ಪುಡಿ ಹಾಕ್ಬಿಟ್ಟು ಹೈಡ್ರೋಜನ್ ಅನಿಲ ಪಾಸ್ ಮಾಡ್ತಾರೆ. ನಿಕಲ್ ನ ಪುಡಿ ಮೊದಲೇ ಹೇಳಿದ್ನಲ್ಲ ನಾನು, ವೇಗವರ್ಧಕ ಪುಡಿ ಆಗಿರ್ಬೇಕು. ಆ ನಿಕಲ್ ನ ಪುಡಿ ಏನ್ ಮಾಡುತ್ತೆ? ಆ ಹೈಡ್ರೋಜನ್ ಅನ್ನು ಬಿಗಿದಿಟ್ಕೊಳ್ಳುತ್ತೆ. ಈ ಎಣ್ಣೆಯಲ್ಲಿರುವಂತ ಅಣುವಿನ ಜೊತೆಲಿ ಆಗಿ ರಾಸಾಯನಿಕ ಕ್ರಿಯೆ ಸುಲಭವಾಗಿ ಆಗುತ್ತೆ. ಆಮೇಲೆ ನಿಕಲ್ ನ ಪ್ರತ್ಯೇಕಿಸ್ತೀವಿ ಅಂತ ಹೇಳಿದ್ರು ಕೂಡ ಪೂರ್ಣವಾಗಿ ಪ್ರತ್ಯೇಕಿಸಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಹೃದಯಾಘಾತಗಳಿಗೆ ಕಾರಣ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ಎಣ್ಣೆ ತಿನ್ನೋದೇ ವಾಸಿ, ರಿಫೈನ್ಡ್ ಆಯಿಲ್ ತಿನ್ನೋದು ಒಳ್ಳೇದಲ್ಲ ಅನ್ನುವಂಥದ್ದು ಜನಜನಿತವಾದಂತ ಸಂಗತಿ. ಇಲ್ಲಿ ನಾನು ಇದಿಷ್ಟು ಹೇಳಕ್ ಹೊರಟಿದ್ದು ಯಾಕೆಂದ್ರೆ ಅಧಿಶೋಷಣೆ ಎಷ್ಟು ಮುಖ್ಯ, ಅದು ಮೇಲ್ಮೈ ವಿಸ್ತೀರ್ಣವನ್ನು ಅವಲಂಬಿಸಿದೆ. ಆ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ? ಪುಡಿ ಮಾಡಿದಷ್ಟು ಜಾಸ್ತಿ. ಕಲ್ಸಕ್ಕರೆ ಉದಾಹರಣೆ ಕೊಟ್ಟಿದ್ದಲ್ಲ, ಕಲ್ಸಕ್ಕರೆಯನ್ನು ನೀವು ನುಣ್ಣ ಪುಡಿ ಮಾಡಿದಷ್ಟು ಕಣಗಳ ಗಾತ್ರ ಕಮ್ಮಿ, ಮೇಲ್ಮೈ ವಿಸ್ತೀರ್ಣ ಜಾಸ್ತಿ. ಎಷ್ಟು ವಿಚಿತ್ರ ನೋಡಿ, ಕಣಗಳ ಗಾತ್ರ ಕಮ್ಮಿ ಆದಷ್ಟು ಮೇಲ್ಮೈ ವಿಸ್ತೀರ್ಣ ಜಾಸ್ತಿ. ಹಾಗಾಗಿ ಈ ಲೋಹವನ್ನ ಅತ್ಯಂತ ಸಮರ್ಥವಾದಂತ ವೇಗವರ್ಧಕ ಮಾಡ್ಬೇಕು ಅಂತ ನಾವು ಅನ್ಕೊಳ್ತೀವಿ ಅಂತ ಇಟ್ಕೊಂಡು, ಹೇಗ್ ಮಾಡೋದು? ಅತ್ಯಂತ ಸಮರ್ಥವಾದ ಅತ್ಯಂತ ನುಣ್ಣಗೆ ಪುಡಿ ಮಾಡೋದು. ಹೇಗೆ ವ್ಯಕ್ತಿಯನ್ನ ಇಂಡಿವಿಜುವಲ್ ಅಂತಾರೋ, ಅಂದ್ರೆ ಸಮಾಜದಲ್ಲಿರೋ ವ್ಯಕ್ತಿಗಳನ್ನೆಲ್ಲ ಬೇರ್ಪಡಿಸಿ ಒಬ್ಬ ವ್ಯಕ್ತಿ ತನಕ ಹೋಗ್ಬೋದು, ಅಲ್ಲಿಂದ ವ್ಯಕ್ತಿನ ಕುಯ್ಯಕ್ ಆಗಲ್ವಲ್ಲ. ಹಾಗೆ ಪರಮಾಣುವಿನ ಮಟ್ಟಕ್ಕೆ ಹೋಗುವಾಗ, ಆ ಪರಮಾಣುವಿನ ಮಟ್ಟಕ್ಕೆ ಹೋದ್ರೆ ಅವಾಗ
ಮೇಲ್ಮೈ ವಿಸ್ತೀರ್ಣ ಗರಿಷ್ಠ ಆಗುತ್ತೆ. ಈ ಪರಮಾಣುವನ್ನ ಈಗ ಏನ್ ಮಾಡ್ಬೋದು, ಪುನರೀಕರಿಸಿದಾಗ ಅನೇಕರು ಹೇಳಿದ ಸಲಹೆ ಏನು ಅಂದ್ರೆ, ಪ್ರತಿಯೊಂದು ಗೋಲ ಇದೆಯಲ್ಲ, ನ್ಯಾನೋ ಗೋಲ, ಒಂದು ಮ್ಯಾಂಗನೀಸ್ ಅಣುವನ್ನು ಹಾಕೋದು, ನಿಕ್ಕಲ್ ಅಣುವನ್ನು ಹಾಕೋದು, ಕ್ರೋಮಿಯಂ ಅಣುವನ್ನು ಹಾಕೋದು, ಆಗ ಮೇಲ್ಮೈ ವಿಸ್ತೀರ್ಣ ಎಲ್ಲ ಉಪಯೋಗ ಆಗುತ್ತೆ, ಅಧಿಶೋಷಣೆ ತುಂಬಾ ಚೆನ್ನಾಗಾಗುತ್ತೆ ಅನ್ನುವ ಒಂದು ತಂತ್ರಜ್ಞಾನದ ಊಹೆ ಮಾಡಿದ್ರು. ಯಾವಾಗ ಮಾಡ್ಬೋದು, ಹಾಗೆ ಅದರಿಂದ ಫುಲರಿನ್ಗಳಿಂದ ಒಳ್ಳೆ ವೇಗವರ್ಧಕ ಬರುತ್ತೆ ಅಂತ. ಈಗ ಈ ಬಾರಿಯ ಸಂಶೋಧನೆ ಏನ್ ಮಾಡಿದ್ದಾರೆ ಅಂದ್ರೆ, ಅದು ಹೊರಗೆ ಇರೋದು ಬೇಡ, ಆ ಸಾವಯವ ಪರಮಾಣುಗಳ ಜಾಲ ಇದೆಯಲ್ಲ, ಆ ಜಾಲದಲ್ಲೇ ಹೋಗಿ ಈ ಒಂದು ಲೋಹದ ಅಣುವನ್ನ ಕೂಡಿಸ್ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಲೋಹದ ಅಣು ಜಾಲದ ಭಾಗವೂ ಆಗುತ್ತೆ, ಜೊತೆಗೆ ಆ ಲೋಹದ ಅಣುವಿನಿಂದ ಒಂದು ವಿಶಿಷ್ಟವಾದಂತ ಗುಣ ಬರುತ್ತೆ. ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ಅನಿಲಗಳನ್ನು ಸುಲಭವಾಗಿ ಅಧಿಶೋಷಣೆ ಮಾಡುತ್ತೆ. ಆದ್ದರಿಂದ ಈ ಜಾಲ ಇದೆಯಲ್ಲ, ಅಣುವಿನ ಜಾಲದಲ್ಲಿ ನೀವು ನಿರ್ದಿಷ್ಟವಾದಂತಹ ಒಂದು ಲೋಹದ ಪರಮಾಣುವನ್ನ ಆಯ್ಕೆ ಮಾಡಿ ಅಲ್ಲಿ ಸೇರಿಸ್ಬಿಟ್ರೆ, ಆ ಸೇರಿಸಿದಾಗ ಏನಾಗುತ್ತೆ ಅಂದ್ರೆ, ಅದು ಅಲ್ಲಿ ಕೂತ್ಕೊಂಡು ಜಾಲದ ಭಾಗವೂ ಆಗಿರುತ್ತೆ, ಆ ಜಾಲದ ಜೊತೆಗೆ ಆ ಅನಿಲವನ್ನು ಹೀರಿಕೊಳ್ಳುವ ತಾಕತ್ತು ಕೂಡ ಅದಕ್ಕೆ ಬರುತ್ತೆ. ಆಗ ಅಂಥದನ್ನ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂತ. ಅಂದ್ರೇನು, ಸಾವಯವ ಅಣು ಅದು ಒಂದು 3 ಆಯಾಮದ ಜಾಲ, ಅಲ್ಲಲ್ಲಿ ಏನು ನಾವು ಬಯಸುವ ಲೋಹವನ್ನ ಸೇರ್ಪಡೆ ಮಾಡೋದು. ಒಂದೊಂದು ಲೋಹವನ್ನ ಸೇರ್ಪಡೆ ಮಾಡಿದ್ರೆ ಒಂದೊಂದು ಅನಿಲವನ್ನ ಚೆನ್ನಾಗಿ ಹಿಡಿದಿಟ್ಕೊಳಕ್ಕಾಗ್ತದೆ. ಈಗ ಉದಾಹರಣೆಗೆ ಪೆಲಡಿಯಂ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಅದು ಹೈಡ್ರೋಜನ್ ಅನ್ನ ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಳ್ಳುದು. ಹೀಗೆ ಅಲ್ಲಿ ನಮಗೆ ಬೇಕಾದ ಒಂದು ಪರಮಾಣುವನ್ನ ಆ 3 ಆಯಾಮದ ಸಾವಯವ ಅಣುವಿನ ಜಾಲಕ್ಕೆ ಸೇರಿಸಿದಾಗ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಬರುತ್ತೆ. ಇನ್ನೂ ಒಂದು ಪದ ಇದೆಯಲ್ಲ, ಯಾವುದು, ಪೆರಿಫೆರಲ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂತ. ಪೆರಿಫೆರಿ ಅಂದ್ರೆ ಅಂಚು. ಹಾಗಾಗಿ ಈ 3 ಆಯಾಮದ ಒಂದು ಚೌಕಟ್ಟಿದೆಯಲ್ಲ, ಅದನ್ನ ಆಕ್ಚುಲಿ ಫ್ರೇಮ್ ವರ್ಕ್ ಅನ್ನೋದು ಚಿತ್ರ ನೋಡಿ, 2 ಆಯಾಮದ ಚಿತ್ರ ನೋಡಿ ಹೇಳಿದ್ದು. 3 ಆಯಾಮದ ಒಂದು ಧಾರಕ ಅಂತ ಕರೆಯೋಣ ನಾವು, ಕಂಟೈನರ್. ಈ 3 ಆಯಾಮದ ಕಂಟೈನರ್ ಅಂಚಿನಲ್ಲಿ, ಅಂದ್ರೆ ಆ ಪಾತ್ರೆಗೆ ಹೇಗೆ ಒಂದು ಅಂಚಿರುತ್ತೆ, ಲೋಹದ ತಗಡಿನಿಂದ ಪಾತ್ರೆ ಮಾಡಿದೀವಲ್ಲ, ಹಾಗೆ ಅಣುವಿನ ಜಾಲದಿಂದ ಮಾಡಿದೀವಲ್ಲ ಪಾತ್ರೆ, ಆ ಪಾತ್ರೆ ತಗಡಿಗೆನೆ ಅಲ್ಲಲ್ಲಿ ಯಾವುದನ್ನ ಲೋಹದ ಪರಮಾಣುವನ್ನು ಅಂಟಿಸ್ಬಿಟ್ರೆ ಆಗ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ಅನೇಕ ಉಪಯೋಗಗಳು ಬರುತ್ತೆ ಸಾಧ್ಯ. ಆ ಉಪಯೋಗಗಳು ಎಷ್ಟು ಅಂತ ಕಲ್ಪಿಸ್ಕೊಳ್ಳೋದು ಕೂಡ ಕಷ್ಟ. ಉದಾಹರಣೆಗೆ 2 ಬೇರೆ ಬೇರೆ ಅನಿಲಗಳಿದೆ ಅಂತ ಇಟ್ಕೊಳ್ಳೋಣ. ನಾವು 2 ಫ್ರೇಮ್ ವರ್ಕ್ ತಗೋತೀವಿ, ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ತಗೊಂಡು ಹೋಗ್ತೇವೆ, ಪೆರಿಫೆರಲ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ತಗೋತೀವಿ ಅಂತ ಇಟ್ಕೊಳ್ಳೋಣ. ಒಂದು ಧಾರಕದಲ್ಲಿ ಲೋಹ ಅನುಸರಿಸಿ ಒಂದು ಬಗೆಯ ಅನಿಲ ಶೇಖರ ಆಗುತ್ತೆ, ಇನ್ನೊಂದು ಲೋಹ ಅನುಸರಿಸಿ ಇನ್ನೊಂದು ಬಗೆಯ ಅನಿಲ ಶೇಖರ ಆಗುತ್ತೆ. ಅಂದ್ಮೇಲೆ ಏನಾಯ್ತು, 2 ಧಾರಕದಲ್ಲಿ ಮಿಶ್ರಣವಾಗಿದ್ದ ಅನಿಲವನ್ನ ಪ್ರತ್ಯೇಕಿಸೋದು ಸಾಧ್ಯ ಆಗುತ್ತೆ. ನೋಡಿ, ದ್ರವದ ಮಿಶ್ರಣವನ್ನು ಪ್ರತ್ಯೇಕಿಸೋದು ಸುಲಭ, ಘನದ ಮಿಶ್ರಣವನ್ನು ಪ್ರತ್ಯೇಕಿಸೋದು ಸುಲಭ, ಅನಿಲದ ಮಿಶ್ರಣವನ್ನ ಪ್ರತ್ಯೇಕಿಸೋದು ಕಷ್ಟ. ಯಾಕೆಂದ್ರೆ ಎಲ್ಲಾ ಕಣಗಳು ನಿರಂತರವಾಗಿ ಚಲನೆ ಇರುತ್ತೆ. ಅದಕ್ಕೋಸ್ಕರ ಈ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ನ ಪದ್ಮ ವ್ಯೂಹ ಹೂಡಿ ಆ ಅಭಿಮನ್ಯುಗಳನ್ನೆಲ್ಲ ತನ್ನ ಕಡೆ ಸೇರ್ಕೊಳ್ಳುವಂತ ಪ್ರಯತ್ನವನ್ನ ಈ ಇದನ್ನ ಮಾಡಿದ್ರಿಂದ ಏನಾಗುತ್ತೆ, ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಪ್ರತ್ಯೇಕನ ತಂತ್ರಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಒಂದು. ಎರಡನೇದು, ಹೇಗೆ ನಾವು ಆಗ್ಲೇ ಹೇಳಿದಾಗೆ ಅಧಿಶೋಷಣೆಯನ್ನ ಹೆಚ್ಚು ಮಾಡೋಕ್ ಸಾಧ್ಯ ಆಗೋದ್ರಿಂದ, ಯಾಕೆಂದ್ರೆ ಅಲ್ಲಿ ಮಧ್ಯ ಆಟಮ್ ಇದೆ, ಮೆಟಾಲಿಕ್ ಆಟಮ್ ಇದೆ, ಸುತ್ತಲ ಜಾಲ ಇದೆ. ಈಗ ಅನಿಲ ಅಷ್ಟು ತಪ್ಪಿಸ್ಕೊಂಡು ಹೋಗ್ತಲ್ಲ, ಹಿಂದಕ್ಕೆ ಹೋದ್ರೆ ಮತ್ ಬಂದ ಮೆಟಲ್ಗೆ ಅಂಟ್ಕೋಬೇಕಾಗುತ್ತೆ. ಆಗ ಅಂಟ್ಕೊಳ್ಳೋದ್ರಿಂದ ಅಧಿಶೋಷಣೆ ಗಣನೀಯವಾಗಿ ಹೆಚ್ಚಾಗುತ್ತೆ. ಬರೇ ನಿಕ್ಕಲ್ ಪುಡಿ ಹಾಕೋದ್ರ ಬದಲು ಈ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಒಳಗೆ ನೀವು ಅನಿಲನ ಕಳಿಸ್ಬಿಟ್ರೆ ಆಗ ಅದು ನಿಕ್ಕಲ್ನ ಪುಡಿಯಲ್ಲಿಗಿಂತ ಕಡಿಮೆ ಗಾತ್ರದ, ಹೆಚ್ಚು ಮೇಲ್ಮೈ ವಿಸ್ತೀರ್ಣದ ಬಲೆಯಾಗಿ ಮೇಲೆ ಬಲೆ ಬೇರೆ ಇರ್ತಲ್ಲ, ಹೋಗಿ ಸೇರ್ಕೊಂಡ್ಮೇಲೆ ವಾಪಸ್ ಹೋಗಕ್ಕಾಗದೇ ಇರೋ ತರ ಬಲೆ ಇರುತ್ತಲ್ಲ. ಆದ್ರಿಂದ ಅನೇಕ ರಾಸಾಯನಿಕ ಕ್ರಿಯೆಗಳಿಗೆ ಅದು ವೇಗವರ್ಧಕವಾಗಿ ಕೂಡ ಕೆಲಸ ಮಾಡುವ
ಅವಕಾಶ ಇದೆ ಅಂತಾದ್ರೆ, ಪ್ರತ್ಯೇಕನ ಒಂದು ಅನುಕೂಲ ಅಂತಾದ್ರೆ ಯಾವುದು ವೇಗವರ್ಧನೆ ಎರಡು ಅನುಕೂಲ ಅಂತ, ಒಂದು ಎರಡು ಅಂತ ನಾವು ಬೆರಳಲ್ಲಿ ಎಣಿಸ್ಬಿಡ್ತೀವಿ. ಪ್ರತ್ಯೇಕನ ಎಷ್ಟು ಬಗೆಯ ಅನಿಲಗಳು, ಎಷ್ಟು ಬಗೆಯ ಪ್ರತ್ಯೇಕನ ಮಾಡೋಕ್ ಸಾಧ್ಯ, ಅದು ಲೆಕ್ಕನೇ ಇಲ್ಲ. ಈಗ ನೋಡಿ, ಯುರೇನಿಯಂ 235F6, ಯುರೇನಿಯಂ 238F6 ಎರಡು ಅನಿಲಗಳಿವೆ. ಅವೆರಡುಗಳನ್ನು ಪ್ರತ್ಯೇಕಿಸಲು ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಈ ತಂತ್ರಜ್ಞಾನಗಳನ್ನೆಲ್ಲ ಬಳಕೆ ಮಾಡಿದ್ರೆ ಪ್ರತ್ಯೇಕನ ಸುಲಭ ಆಗುತ್ತೆ. ಎಷ್ಟು ರಾಸಾಯನಿಕ ಕ್ರಿಯೆಗಳಿವೆ, ಅಷ್ಟರಲ್ಲಿ ಈ ತಂತ್ರಜ್ಞಾನ ಬಳಸಿ ಎಷ್ಟು ವೇಗವರ್ಧಕಗಳನ್ನ ಸೃಷ್ಟಿಸೋದಕ್ಕೆ ಸಾಧ್ಯ. ಆದ್ದರಿಂದ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿರೋದ್ರಿಂದಲೇ ಈ ಸಂಶೋಧನೆಗೆ ನೊಬೆಲ್ ಪ್ರೈಸ್ ಪುರಸ್ಕಾರ ಕೊಡ್ಲಾಯ್ತು ಅನ್ನೋ ದೃಷ್ಟಿಯಿಂದ ಗಮನಿಸಿದ್ರೆ, ತಂತ್ರ ತುಂಬಾ ಸುಲಭ, ತತ್ವ ತುಂಬಾ ಸುಲಭ. ಮೆಟಲ್ ಇದೆ, ಅದರಿಂದ ಅದು ಅಧಿಶೋಷಣೆ ಮಾಡುತ್ತೆ. ಪರಮಾಣು ಮಟ್ಟಕ್ಕೆ ಕಳಿಸ್ಬಿಟ್ಟಿರೋದ್ರಿಂದ ಏನಾಗುತ್ತೆ, ಅಧಿಶೋಷಣೆ ಸಹ ಸುಲಭವಾಗುತ್ತೆ. ಆ ಪರಮಾಣು ಮಟ್ಟಕ್ಕೆ ಕಳಿಸಿದಾಗ ಅದು ಚಲಿಸೋಕ್ ಶುರು ಮಾಡ್ತದಲ್ಲ, ಚಲಿಸೋಕ್ ಶುರು ಮಾಡಿದಾಗ ಆರ್ಗ್ಯಾನಿಕ್ ಫ್ರೇಮ್ ಅಲ್ಲಿ ಕಟ್ಟಿ ಹಾಕಿರೋದ್ರಿಂದ ಅಧಿಶೋಷಣೆ ಇನ್ನೂ ಚೆನ್ನಾಗಾಗುತ್ತೆ. ಚಲಿಸುವ ಅನಿಲದ ಅಣು, ಚಲಿಸುವಂತಹ ವೇಗವರ್ಧಕ ಎರಡೂ ಕೂಡ ಎರಡರ ಚಲನೆಯನ್ನ ಇದು ಜಾಲದ ಒಂದು ಭಾಗವಾಗಿ ಅಣು ಲೇವದ ಚಲನೆ ಕಡಿಮೆ ಆದ್ರೆ ಅದ್ರೊಳಗೆ ಹೋಗಿ ಸೇರ್ಕೊಂಡು ಮತ್ತೆ ಹೊರಗೆ ಬರಲಾರದಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರುವ ಅನಿಲದ ಅಣು ಅದು ಆಗೋದ್ರಿಂದ ಹಂಗಾಗತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾದ್ದು. ಇದಲ್ಲದೆ ಇನ್ನೂ ಅನೇಕ ಅನುಕೂಲಗಳಿವೆ. ಈಗ ಅಲ್ಲಿ ಪ್ರಸ್ತಾಪ ಆಗಿರುವಂತದ್ದು ಹೈಡ್ರೋಜನ್ ಅನಿಲವನ್ನ ಸಂಗ್ರಹಿಸಿಡುವಂಥದ್ದು ಇದು ತುಂಬಾ ಉಪಯುಕ್ತ ಅಂತ. ಯಾಕೆ ಅಂತ ಈಗ ನಾನು ಹೇಳ್ತೀನಿ. ಈಗ ಪೆಟ್ರೋಲ್ ಉರಿಸಿದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಎಲ್ಲ ಮಾಲಿನ್ಯಕಾರಕ ಅನಿಲಗಳು ಬರುತ್ತೆ. ಅದರ ಬದಲು ಹೈಡ್ರೋಜನ್ ಗ್ಯಾಸ್ ಉರಿಸ್ಬಿಟ್ರೆ ಏನಾಗುತ್ತೆ, ಹೈಡ್ರೋಜನ್ ಉರಿಸಿದ್ರೆ ಬರೋ ಅಂತದ್ದು ಉತ್ಪನ್ನ ನೀರು, ಅತ್ಯಂತ ನಿರಪಾಯಕರವಾದಂತ ನೀರು. ನೀರು ಬರೋಲ್ಲ ವಾಸ್ತವವಾಗಿ, ಅಲ್ಲಿ ತಾಪಕ್ಕೆ ಹಬೆಯ ರೂಪದಲ್ಲಿ ಬರುತ್ತೆ, ಯಾವ್ದ್ರೆಲ್ಲಾರು ಬರಲಿ, ಮಾಲಿನ್ಯಕಾರಕ ಅಲ್ಲ. ಆದ್ರಿಂದ ಮಾಲಿನ್ಯಕಾರಕವಲ್ಲದ ಇಂಧನ ಬಳಕೆ ಮಾಡಿ ನಾವು ಎಷ್ಟೇ ವಾಹನಗಳು ನೋಡ್ತಿದ್ರು ಕೂಡ ವಾಯು ಮಾಲಿನ್ಯ ಉಂಟಾಗೋದೇ ಇಲ್ಲ. ವಾಯು ಉಂಟು ಮಾಡಿ ಪ್ರತ್ಯೇಕಿಸೋದಕ್ಕೂ ಇದೇ ಸಹಾಯಕ ಅಂತ ಈಗಿನ್ನು ಹೇಳಿದ್ದೀನಿ. ಉಂಟು ಮಾಡಿದಾಗ ತಡೆಯೋಕ್ಕೂ ಇದು ಸಹಾಯಕ ಹೇಗೆ ಅಂತ ಮುಂದೆ ಹೇಳ್ತೀನಿ. ಈಗೇನಾಗುತ್ತೆ, ಹೈಡ್ರೋಜನ್ ಅನಿಲವನ್ನು ತಗೊಂಡು ಹೋಗ್ಬಿಟ್ಟು ಉರಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಲಾಜಿಕಲಿ ಇಟ್ ಸೌಂಡ್ಸ್ ವೆರಿ ವೆಲ್, ಬಟ್ ಪ್ರಾಕ್ಟಿಕಲಿ ದೇರ್ ಆರ್ ಪ್ರಾಬ್ಲಮ್. ಏನಾಗ್ಬಿಡುತ್ತಪ್ಪ ಅಂತಂದ್ರೆ, ಈ ಹೈಡ್ರೋಜನ್ ಅನಿಲವನ್ನ ನಾವು ಸಾಗಣೆ ಮಾಡುವಾಗ ಹೈಡ್ರೋಜನ್ ಅನಿಲ ಇದೆಯಲ್ಲ, ಅದು ತುಂಬಾ ಸುಲಭವಾಗಿ ಹೊತ್ತಿಕೊಳ್ಳುವ ಅನಿಲ. ನಾನು ಈ ಸಂದರ್ಭದಲ್ಲಿ ಒಂದು ನಗೆ ಹನಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೈಲಾಸಂ ಅವರು ಮನೆ ಹೆಸರು ವೈಟ್ ಹೌಸ್ ಅಂತ. ಈಗ ಇದೆಯಲ್ಲ, ಯಾವುದು ಮಿಂಟೋ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಅವ್ರ ಮನೆ ಇತ್ತು. ಅವ್ರು ಯಾವಾಗ್ಲೂ ಕೈಲಾಸಂ ಹೇಳೋರು, ಬ್ಲಾಕ್ ಸ್ಪಾಟ್ ಇನ್ ದಿಸ್ ವೈಟ್ ಹೌಸ್ ಅಂತ. ಆ ವೈಟ್ ಹೌಸ್ ಅಲ್ಲಿ ಬೇಕಾದಷ್ಟು ಗಿಡಗಳು ಬೆಳೆದಿತ್ತು. ಅದರಲ್ಲಿ ಪನ್ನೇರಳೆ ಗಿಡನೂ ಇತ್ತು. ಆ ಪನ್ನೇರಳೆ ಗಿಡದ ಹಣ್ಣನ್ನ ಕೈಲಾಸಂ ಎಲ್ಲಾ ಹುಡುಗರಿಗೂ ಕಿತ್ಕೊಟ್ರು, ತಿಂದ್ರು ಪನ್ನೇರಳೆ ಹಣ್ಣು ಅಂತ. ಪನ್ನೇರಳೆ ಹಣ್ಣು ತಿಂದ್ರು, ಇಷ್ಟ ಗೋಲಿ ಗಾತ್ರ ಬಿತ್ತಾ ಇರುತ್ತೆ, ಅದ್ರೊಳಗೆ ಒಳಗಡೆ ಗೋಲಿ ಗಾತ್ರದ ಬಿತ್ತಾ ಇರುತ್ತೆ. ಅದನ್ನ ಅಭ್ಯಾಸ ಬಲ, ನಾವ್ ಯಾವಾಗ್ಲೂ ಹಾಗೆ ತಿಂದಾದ್ಮೇಲೆ ಬಿಸಾಕೋದು. ಆ ಕಾಂಪೌಂಡ್ ಅಲ್ಲಿ ಕೆಲವು ಹುಡುಗರು ಬಿಸಾಕಿದ್ರು. ಆಗ ಕೈಲಾಸಂ ಹೇಳಿದ್ರು, ನೋಡ್ರು ಹಣ್ಣು ತಿನ್ನಿ, ಆದ್ರೆ ಬಿದ್ದಲ್ಲಿ ಬಿಸಾಕ್ಬೇಡಿ. ಯಾಕೆ ಗೊತ್ತಾ, ನಮ್ಮ ಜನಕ ಇದಾನಲ್ಲ, ಅವನು ಜಲಜನಕ ಅಂದ್ರೆ ಹೈಡ್ರೋಜನ್, ಈಸ್ ಹೈಲಿ ಎಕ್ಸ್ಪ್ಲೋಸಿವ್. ಒಂದು ನಿನ್ನ ನಮ್ಮನ್ನ ಇಬ್ಬರನ್ನು ಮನೆ ಬಿಟ್ಟು ಆಚೆ ಕಳಿಸ್ತಾನೆ ನಮ್ಮಪ್ಪ ಅಂತ ಹೇಳ್ತಿದ್ರು. ಹಾಗಾಗಿ ಈ ಜಲಜನಕ ಅತ್ಯಂತ ಸುಲಭವಾಗಿ ಹೊತ್ತಿಕೊಳ್ಳುವ, ಆ ಕಾರಣದಿಂದಲೇ ಅಪಾಯಕಾರಿಯಾದಂತ ಅನಿಲ. ಮುಂಚೆ ಬಲೂನ್ಗಳಿಗೆ ಹೈಡ್ರೋಜನ್ ತುಂಬ್ತಾ ಇದ್ರು, ಈಗ ಹೈಡ್ರೋಜನ್ ತುಂಬೋದಿಲ್ಲ. ಯಾಕೆ, ಹಗುರು ಅತ್ಯಂತ ಹಗುರವಾದ ಅನಿಲವೇ ಹೈಡ್ರೋಜನ್ ತುಂಬೋದಿಲ್ಲ. ಯಾಕೆಂದ್ರೆ ಬಿಸಿಗೇನೆ ಅದು ಹೊತ್ಕೊಂಡ್ಬಿಟ್ರೆ ಈಗ ಅದಕ್ಕೆ ಬದಲಾಗಿ ಹೀಲಿಯಂ ತುಂಬ್ತಾರೆ. ಹಾಗೆ ಈ ಹೈಡ್ರೋಜನ್ ಜೊತೆಯಲ್ಲಿ ಯಾರು ಚುರುಕೋ ಬುದ್ಧಿವಂತರು ಅವ್ರು ನಿಭಾಯಿಸೋದು ಕಷ್ಟ ಮೇಷ್ಟ್ರಿಗೆ. ಹಾಗೆ ಇದು ಚುರುಕಾದ ಅನಿಲ ಹೈಡ್ರೋಜನ್, ರಾಸಾಯನಿಕ ಕ್ರಿಯೆ ತುದಿಗಾಲಲ್ಲಿ ನಿಂತಿದೆ. ಅದನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟವಾದ್ರಿಂದ ಏನ್ ಮಾಡ್ತಿದ್ದಾರೆ ಈಗ ಅದಕ್ಕೆ ಅಂತಂದ್ರೆ, ಆ ಅನಿಲವನ್ನ ಸಂಗ್ರಹಣ ಮಾಡಬೇಕು, ಆದ್ರೆ ಅಪಾಯಕಾರಿ ಆಗ್ಬಾರ್ದು. ಹಾಗೆ ಮಾಡೋದಿಕ್ಕೆ ಈ ಪೆರಿಫಿರಲ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಸಹಾಯಕ ಆಗುತ್ತೆ. ಹೇಗಾಗತ್ತೆ ಹೇಳಿ,
ಅಲ್ಲಿ ಮಧ್ಯ ಪ್ಯಾಲಾಡಿಯಂ ಅಥವಾ ಹೈಡ್ರೋಜನ್ ಸುಲಭವಾಗಿ ಹಿಡಿದಿಟ್ಕೊಳ್ಳುವಂತ ಅನಿಲಗಳ ಪಾತ್ರೆಗೆ ಹಾಕಿಟ್ಬಿಟ್ರೆ ಅಧಿಶೋಷಣೆ ಆಗೋದ್ರಿಂದ ತಪ್ಪಿಸಿಕೊಂಡು ಹೋಗುವ ಅಪಾಯ ಇಲ್ಲ. ಹೆಚ್ಚು ಒತ್ತಡ ಉಂಟು ಮಾಡಬೇಕಾಗಿಲ್ಲ. ಒತ್ತಡ ಹೆಚ್ಚಾದಷ್ಟೂ ಏನಾಗುತ್ತೆ ಅಂದ್ರೆ ತಾಪ ಹೆಚ್ಚಾಗುತ್ತೆ, ಆಸ್ಫೋಟನೆಯ ಸಾಧ್ಯತೆ ಹೆಚ್ಚು. ಒತ್ತಡ ಜಾಸ್ತಿ ಇದ್ದದ್ದು ಈ ಪಟಾಕಿ ಯಾಕೆ ಸಿಡಿಯೋದು? ಅಲ್ಲಿ ಒಳಗೆ ಅನಿಲಗಳು ಉಂಟಾಗ್ಬಿಟ್ಟು ಆ ಅನಿಲ ವಿಸ್ತಾರ ವ್ಯಾಕೋಚನ ಆಗೋದಕ್ಕೆ, ಎಕ್ಸ್ಪ್ಯಾಂಡ್ ಆಗೋದಕ್ಕೆ, ವಿಕಾಸ ಆಗೋಕ್ ಹೋದ್ರೆ ಆ ಕಾಗದ ತಡೆಯುತ್ತೆ. ಆ ಕಾಗದನೇ ಚೂರ್ ಚೂರ್ ಮಾಡಿ ಈಚೆಗೆ ಬಂದ್ಬಿಡುತ್ತದೆ. ಅದೇ ಪಟಾಕಿಯ ಶಬ್ದ. ಹಾಗೂ ದೀಪಾವಳಿ ಹತ್ತಿರದಲ್ಲಿದ್ದೀವಿ. ಹಾಗಾಗಿ ಇಲ್ಲಿ ಕೂಡ ಹಾಗೆ ಹೈಡ್ರೋಜನ್ ಆಗದಾಗ ತಡಿಬೇಕು ಅಂತ ಅನ್ನೋದಾದ್ರೆ ಈ ಧಾರಕಗಳಿದೆಯಲ್ಲ, ಈ ಧಾರಕಗಳು ಉಪಯೋಗಕ್ಕೆ ಬರುತ್ತೆ ಅಂತ. ಈ ಧಾರಕಗಳು ಅಂದಾಗ ನಮ್ಮ ಮನೆಯಲ್ಲಿರೋ ಪಾತ್ರೆ ನಮ್ಗೆ ಜ್ಞಾಪಕ ಆಗತ್ತೆ. ಆದರೆ ಆಲೋಚನೆ ಮಾಡಿ, ಇದು ಪರಮಾಣು ಗಾತ್ರದ್ದು. ಆದ್ದರಿಂದ ನೀವು 1,00,000 ಧಾರಕಗಳನ್ನು ಹಾಕಿದ್ರು ಕೂಡ ಇಷ್ಟು ಗಾತ್ರದಲ್ಲಿ ಆಗೋಗುತ್ತೆ. ಆ 1,00,000 ಧಾರಕಗಳು ಕೂಡ ಹೈಡ್ರೋಜನ್ ಹಿಡಿದಿಟ್ರೆ ಅವಾಗ ಹೆಚ್ಚು ಒತ್ತಡ ಉಂಟು ಮಾಡಬೇಕಾದಂತ ಅಗತ್ಯವೇ ಇರೋದಿಲ್ಲ. ಹೀಗಾಗಿ ತಂತ್ರನ ಸರಳ, ಅನ್ವಯಗಳು ಬಹಳ. ಯಾವ ತಂತ್ರನ ಸರಳವೋ ಅನ್ವಯ ಬಹಳವೋ ಅದಕ್ಕೆ ನೊಬೆಲ್ ಪುರಸ್ಕಾರ ಕೊಡುವಂಥದ್ದು ಅತ್ಯಂತ ಸಹಜವಾದ್ದು. ಹಾಗಾಗಿ ಈ ಬಾರಿ ಅದಕ್ಕೆ ನೊಬೆಲ್ ಪುರಸ್ಕಾರ ಬಂದಿದೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ನಮ್ಮ ದೈನಂದಿನ ಅನುಭವದಿಂದ ಅಲ್ಲಿಗೆ ಹೋಗೋಣ, ಇನ್ನೊಂದು ದಿಕ್ಕಿನಲ್ಲಿ. ಈಗ ನಾನು ಮನೇಲಿ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಮನೇಲಿ ಏನಾಗುತ್ತೆ, ಧೂಳು, ಕಸ, ರವೆ, ಅದು ಇದು ಎಲ್ಲ ಬಿದ್ದಿರುತ್ತೆ. ಅದನ್ನ ನಾನು ಒರೆಸ್ಬೇಕಾದ್ರೆ ಏನ್ ಮಾಡ್ಬೇಕು? ಅದು ಗುಡಿಸ್ಬೇಕು, ಒಂದು ವಿಧಾನ. ಎರಡನೇದು, ಗುಡಿಸಿದ್ರೂ ಕೂಡ ಸಣ್ಣ ಸಣ್ಣ ಕಣ್ಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತಾದ್ರೆ ನೀರ್ ಹಾಕಿ ಚೆಲ್ತೀನಿ ಅಲ್ವಾ? ನೀರ್ ಹಾಕಿ ಚೆಲ್ಲಿದ್ರೆ ನೀರ್ನೊಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಆಮೇಲೆ ನೀರಲ್ಲಿ ಜಾರಿ ಬಿದ್ಬಿಡ್ತೀನಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ, ಒರೆಸೋ ಬಟ್ಟೆ ತಗೊಂಡು ಒರೆಸ್ತೀನಿ. ಒರೆಸೋ ಬಟ್ಟೆ ತಗೊಂಡು ಒರೆಸಿದಾಗ ಆ ಒರೆಸೋ ಬಟ್ಟೆ ಏನ್ ಮಾಡುತ್ತೆ, ನೀರನ್ನ ಹೀರ್ಕೊಳ್ಳುತ್ತೆ. ನೀರನ್ನ ಹೀರ್ಕೊಳ್ಳೋದ್ರ ಜೊತೆಗೆ ನೀರಿನಲ್ಲಿರೋ ಧೂಳನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ನೀವು ಮನೆಯೆಲ್ಲ ನೆಲ ಒರೆಸಿದಾಗ ನೀರು ಹೋಗೋದ್ರ ಜೊತೆಗೆ ಧೂಳು ಹೋಗುತ್ತೆ, ಮನೆ ಚೊಕ್ಕಟವಾಗುತ್ತೆ. ಕಸ ಗುಡಿಸಿದ್ರಿಂದ ಆಗದೆ ಇರೋ ಕಸ ಗುಡಿಸಿದ್ರಿಂದ ಆಗದೆ ಇರೋಷ್ಟು ಚೊಕ್ಕಟ ಬಟ್ಟೆ ಒರೆಸೋದ್ರಿಂದ ಆಗುತ್ತೆ. ಹೆಚ್ಚು ಕಡಿಮೆ ಈ ಇದೆಯಲ್ಲ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್, ಪೆರಿಫೆರಲ್ ಮೆಟಾಲೋ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್, ಅದೇನ್ ಮಾಡ್ತಾ ಇದೆ, ಅದು ಹಾಗೆ ಮಾಡ್ತಾ ಇದೆ. ಇಲ್ಲಿ ನಾವು ಫ್ಲೂಯಿಡ್ ಅಥವಾ ನೀರನ್ನು ಹೀರ್ಕೊಂಡ್ರೆ ಅದು ಪರಮಾಣುವನ್ನು ಹೀರ್ಕೊಳ್ಳಿ, ಅಂದ್ರೆ ಪರಮಾಣುವಿನ ಮಟ್ಟದ ಒರೆಸೋ ಬಟ್ಟೆ ಅಂತ ಆಯ್ತು ಅಲ್ವಾ? ಸ್ನಾನ ಮಾಡೋಕ್ಕಾಗದೆ ಇರೋರಿಗೆ ಸ್ಪಾಂಜ್ ಬಾತ್ ಅಂತ ಮಾಡ್ತಾರಲ್ವಾ? ಸ್ಪಾಂಜ್ ಬಾತ್ ಅಂದ್ರೆ ಏನು? ಸ್ಪಂಜ್ ಅಲ್ಲಿ ತೂತಿರುತ್ತೆ, ಮೈ ಒರೆಸಿದ್ರೆ ಏನಾಗುತ್ತೆ, ಮೈ ಮೇಲಿರೋ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ, ಅವಾಗ ಮೈ ಒಣಗುತ್ತೆ. ಹಾಗಾಗಿ ಅಲ್ಲೂ ಅಷ್ಟೇ ನೀರ್ನ ಹೀರ್ಕೊಳ್ಳೋ ತಂತ್ರ ಇದೆ. ಅಲ್ಲಿ ಅದನ್ನ ಭೌತಶಾಸ್ತ್ರದ ಕ್ಯಾಪಿಲರಿ ರೈಸ್ ಅಂತ ಕರೀತಾರೆ. ಆದರೆ ಬಟ್ಟೆ ಒರೆಸೋದು, ಸ್ಪಾಂಜ್ ಬಾತ್ ಎಲ್ಲದರಲ್ಲೂ ಕೂಡ ಏನಾಗಿದೆ, ಕಣ್ಣಿಗೆ ಕಾಣುವ ದ್ರವ ನೀರನ್ನ ಹೀರಿಕೊಳ್ಳುವಂಥದ್ದು. ಆದರೆ ಇಲ್ಲಿ ಹೀರುವ ಇದಿದೆಯಲ್ಲ, ಯಾವುದು ಹೀರುವ ಮೆಟಾಲೋ ಫ್ರೇಮ್ ವರ್ಕ್, ಅದು ಅಗೋಚರ, ಪರಮಾಣು ಅಗೋಚರ. ಸೊ ಗೋಚರ ಜಗತ್ತಿನಲ್ಲಿ ನಡೆಯುವ ವಿದ್ಯಮಾನವನ್ನ ಅಗೋಚರ ಜಗತ್ತಿನಲ್ಲಿ ಮಾಡ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ನೀವು ಮನೇಲಿ ನೆರ ಒರೆಸುವಾಗೆಲ್ಲ ಜ್ಞಾಪಿಸ್ಕೋಬಹುದು ಯಾವ್ದನ್ನ, ಈ ಸಂಶೋಧನೆ ಈ ತರ ಮಾಡಿದೆ ಅಂತ. ಆದ್ರೆ ಇನ್ನೊಂದು ಅಂಶ ನಾನು ಹೇಳದೆ ಹೋದ್ರೆ ಇದಿಷ್ಟೇ ಅಲ್ಲ. ಏನಾಗುತ್ತೆ ಅಂದ್ರೆ, ನಾವು ನೆಲ ಒರೆಸುವಾಗ ಬಳಸೋ ಬಟ್ಟೆ ಇದೆಯಲ್ಲ, ಆ ಬಟ್ಟೆ ಯಾವ್ದು ಅಂದ್ರೆ ಅದು ಬಳಸಕ್ಕಾಗಲ್ಲ. ಪ್ಲಾಸ್ಟಿಕ್ ಹಾಲಿನ ಕವರ್ನಲ್ಲಿ ಒರೆಸಿ ನೀರ್ನ ಅದು ಹೀರ್ಕೊಳ್ಳೋದೇ ಇಲ್ಲ, ಯಾಕಂದ್ರೆ ಅಲ್ಲಿ ರಂಧ್ರವೇ ಇಲ್ಲ. ಹಾಗಾಗಿ ಹಿಂದೆ ನೈಲಾನ್ ಬಟ್ಟೆ ಬಂದಾಗ ನಮ್ಮ ಅಜ್ಜಿ ಹೇಳ್ತಿದ್ರು, ಇದು ಎಂತ ಬಟ್ಟೆ, ನಮ್ದು ಬಟ್ಟೆ ಹರಿದು ಹೋದ್ರೆ ನೆಲ ಒರೆಸಕ್ಕೆ ಉಪಯೋಗಿಸಬಹುದಾಗಿತ್ತು, ನೆಲ ಒರೆಸಕ್ಕೂ ಬರೋದಿಲ್ಲ, ಇದು ಬಟ್ಟೆ ಅಲ್ಲ ಅಂತ ಅವಾಗ ಹೇಳೋದು. ಹಾಗಾಗಿ ಇಲ್ಲಿ ಈ ಒರೆಸುವ ಕ್ರಿಯೆ ಹೇಳಿದ್ವಲ್ಲ, ಆದರೆ ಒಂದ್ ಕಡೆ ನೀರು ಎಣ್ಣೆ ಎರಡೂ ಇದೆ ಅಂತ ಇಟ್ಕೊಳ್ಳೋಣ. ಒರೆಸೋ ಬಟ್ಟೆ ಏನ್ ಮಾಡಿದ್ರೆ, ಒರೆಸಿದ್ರೆ ಏನಾಗುತ್ತೆ, ನೀರು ಹೊರಟೋಗುತ್ತೆ, ಎಣ್ಣೆನೂ ಹೊರಟೋಗುತ್ತೆ, ಪ್ರತ್ಯೇಕನ ಆಗುದಿಲ್ಲ. ಅದಕ್ಕೆ ಯಾವುದೇ ವಾಕಿ, ಯಾವುದೇ ಫ್ಲೂಯಿಡ್, ಯಾವುದೇ ಲಿಕ್ವಿಡ್ ಇದ್ರೆ ಅದು ಹೀರ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ. ನಾವು ಆ ಹೀರಿಕೆ ಮಾಡುವುದರ ಜೊತೆಗೆ ಹೀರಿಕೆಯಲ್ಲಿ ನಾವು ನಿರ್ದೇಶನ ಕೊಡ್ಬೋದು. ಏನಂತ, ಈ ಅನಿಲನ್ನೇ ಹೀರ್ಕೋ ಅಂತ. ಹೇಗೆ ನಿರ್ದೇಶನ ಕೊಡೋದು? ಲೌಡ್ ಸ್ಪೀಕರ್ ಕೂಗ್ಕೊಳ್ಳೋದಾ? ಅಲ್ಲ. ಏನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಯಾವ ಲೋಹವನ್ನ ನಾವು ನೆಟ್ವರ್ಕ್ ಒಳಗೆ ಹಾಕಿರ್ತೀವೋ ಅದಕ್ಕನುಗುಣವಾಗಿ ಅದು ಆ ಅನಿಲವನ್ನು ಹೀರ್ಕೊಳ್ಳುತ್ತೆ. ಆದ್ದರಿಂದ ಹೀಗೆ ದ್ರವದ ಹೀರಿಕೆ ಒರಸು ಬಟ್ಟೆ ಆದರೆ ಈ ಆರ್ಗ್ಯಾನೋಮೆಟಾಲಿಕ್ ಫ್ರೇಮ್ ವರ್ಕ್
ಅನಿಲ ಹೀರಿಕೆ ಆಗುವಂಥದ್ದು. ಆ ಅನಿಲವನ್ನು ಆಯ್ಕೆ ಮಾಡಿ ಇಂಥದೇ ಅನಿಲನ ಹೀರಿಕೊಳ್ಳುವಂತ ಒಂದು ಈ ಕೊಳವೆಗಳನ್ನ ನಾವು ರೂಪಿಸಬಹುದು ಅಂತ. ಆದರೆ ಈಗ ಆಲೋಚನೆ ಮಾಡಿ ನಮ್ಮ ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಕಾಣುವ ವಸ್ತುವನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಕೈಯಿಂದ ಜಾರು ಹೋಗುತ್ತೆ, ಬಿದ್ದೋಗುತ್ತೆ, ಎಲ್ಲ ಆಗುತ್ತೆ. ಆದ್ರೆ ಕಾಣದ ಅಣುಗಳ ಜಾಲವನ್ನ ಸುಮ್ಮನೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲದೇನೆ ಬೇರೆ ಬೇರೆ ವಿಧಾನಗಳಿಂದ ನಾವು ತಯಾರಿಸಿ ಎಕ್ಸ್ರೇ ಮೂಲಕ ನೋಡಿ ಅದಕ್ಕೆ ನಿರ್ದಿಷ್ಟವಾದ ಒಂದು ಲೋಹದ ಅಣುವನ್ನು ಸೇರಿಸಿ ಆ ಸಂಶೋಧನೆಯನ್ನ ಮಾಡಿ ಆ ವಸ್ತುವನ್ನ ಪಡೆಯೋದಕ್ಕೆ ಸಾಧ್ಯ ಅಂತ. ಆದ್ರೆ ಅದು ಆ ವಸ್ತು ಕಡಿಮೆ ಗಾತ್ರದ್ದಾದ್ರಿಂದ ಕಡಿಮೆ ದ್ರವ್ಯವನ್ನು ಉಪಯೋಗಿಸುವಂಥದ್ದು. ನೋಡಿ, ಪ್ರಗತಿ ಅಂದ್ರೆ ನಾವೆಲ್ಲ ದೊಡ್ಡದಾಗೋದು ಅಂತ ತಿಳ್ಕೊಂಡಿದೀವಿ. ಹಾಗಲ್ಲ. ಯಾವ ಕ್ಯಾಲ್ಕುಲೇಟರ್ ಒಂದನ್ನೇ ಇಷ್ಟಾಗಲ ಇರ್ತಿತ್ತೋ ಹಿಂದೆ, ಯಾವ ಕಂಪ್ಯೂಟರ್ ಒಂದೇ ಒಂದು ರೂಮಿನ ಬರ್ತಿ ಇರ್ತಿತ್ತೋ, ಇವಾಗ ನಿಮ್ಗೊಂದು ಲ್ಯಾಪ್ಟಾಪ್ ಆಗಿ ಒಂದು ಮೊಬೈಲ್ ಆಗಿ ಬಂದಿದೆಯಲ್ಲ. ಮಿನಿಯೇಚರೈಸೇಷನ್ ಈಸ್ ಆಲ್ಸೋ ಪ್ರೋಗ್ರೆಸ್. ಅದನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ, ಕಿರಿದುಗೊಳಿಸುವಿಕೆ ಪ್ರಗತಿಯಿಂದ. ಯಾರೋ ಹೇಳಿದ್ರಂತೆ, ಏನಂದ್ರೆ ಕೈ ಕಟ್ಕೊಳ್ಳೋ ಗಡಿಯಾರ ಇಷ್ಟೇ ಗಾತ್ರದ್ದು, ಅದಕ್ಕೆ ಯಾಕೆ ಅಷ್ಟೊಂದು ಬೆಲೆ? ನಮ್ ಕಾಲದಲ್ಲಿ ದುಡ್ಡು ಕೊಟ್ರೆ ಟೇಬಲ್ ಕ್ಲಾಕ್ ಇದೆಯಲ್ಲ ಅದು ಬರ್ತಿತ್ತು, ಎಷ್ಟು ಗಾತ್ರದ್ದು, ಇದು ಇಷ್ಟೇ ಚಿಕ್ಕದು ಅಂತ. ಗಾತ್ರದ್ ಮಾಡೋದು ಸುಲಭ, ಚಿಕ್ಕದನ್ನ ಮಾಡೋದು ಕಷ್ಟ. ಅದರಿಂದ ಚಿಕ್ಕದನ್ನ ಮಾಡೋದು ಮಿನಿಯೇಚರೈಸೇಷನ್ ಇಸ್ ಆಲ್ಸೋ ಎ ಪ್ರೋಗ್ರೆಸ್. ಇಲ್ಲಿ ಎಂಥ ಮಿನಿಯೇಚರೈಸೇಷನ್ ಆಗಿದೆ ಅಂತಂದ್ರೆ, ಆದ್ರೆ ಇಲ್ಲಿ ಸಂಶೋಧನೆ ಮಾಡಿ ಅಂತ ವಸ್ತು ತಯಾರಿಸೋರ್ಗೆ ಕಷ್ಟ. ಆದ್ರೆ ತಯಾರಿಸಿ ನಾವು ಅದನ್ನ ಬಳಕೆ ಮಾಡೋರ್ಗೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ದ್ರವ್ಯವನ್ನು ಬಳಸಿ, ಅಂದ್ರೆ ಕಡಿಮೆ ಮಾಲಿನ್ಯವನ್ನುಂಟು ಮಾಡಿ ಅಂತಲೂ ಅರ್ಥ. ಹೆಚ್ಚು ದ್ರವ್ಯವನ್ನು ಬಳಸಿದ್ರೆ ಹೆಚ್ಚು ಮಾಲಿನ್ಯ ಆಗುತ್ತೆ. ಇಲ್ಲಿ ಈ ನೊಬೆಲ್ ಪ್ರೈಸ್ ಪುರಸ್ಕಾರದಲ್ಲಿ ಮಾಡಿರುವಂತದ್ರಲ್ಲಿ ಮಾಲಿನ್ಯ ತುಂಬಾ ಕಡಿಮೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾಗಿರುವಂತ ಸಮಾಚಾರ. ಇನ್ನೊಂದು ಅಂಶ ಅಲ್ಲಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ, ನೀವು ಓದಿರ್ತೀರ, ಅದಕ್ಕೂ ಒಂದು ವಿವರಣೆ ಕೊಡ್ಬೇಕಾಗತ್ತೆ. ಅರೆವಾಹಕಗಳನ್ನ ತಯಾರಿಸುವಾಗ ತುಂಬಾ ಅನಿಲಗಳನ್ನ ಯಾವುದು ಅಪಾಯಕಾರಿ ಅನಿಲಗಳನ್ನ, ನಂಜುಕಾರಕ ಅನಿಲಗಳನ್ನ ಬಳಕೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಆಕ್ಸಿಜನ್ ಇರೋ ಹಾಗಿಲ್ಲ, ಏರ್ ಇರೋ ಹಾಗಿಲ್ಲ. ಎಲ್ಲರ ಆ ಹೆಚ್ಚು ತಾಪದಲ್ಲಿ ಎಲ್ಲವೂ ಏನಾಗುತ್ತೆ, ರಾಸಾಯನಿಕ ಕ್ರಿಯೆ ಮಾಡಕ್ ಶುರು ಮಾಡ್ಬಿಡುತ್ತೆ. ಹಾಗಾಗಿ ಅಲ್ಲಿ ಅನೇಕ ಬೇರೆ ಅನಿಲಗಳನ್ನ ಹಾಕ್ಬೇಕು, ಬೇರೆ ಅನಿಲಗಳು ಉತ್ಪಾದನೆ ಆಗುತ್ತೆ. ಆ ಇಡೀ ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಅಂತಂದ್ರೆ ಮನುಷ್ಯರಲ್ಲಿ ಹೋಗಕ್ಕೆ ಆಗೋಲ್ಲ, ಈ ಯಂತ್ರಗಳ ಮೂಲಕನೇ ಮಾಡ್ಲಾಗುತ್ತೆ. ಅಂತ ಕಡೆ ಇರುವಂತಹ ಅನಿಲಗಳು ನಾವೇನೋ ಅದರಿಂದ ತಪ್ಪಿಸ್ಕೊಂಡ್ವಿ, ಅದು ವಾಯುಮಂಡಲಕ್ಕೆ ಹೋದ್ರೆ ಏನಾಗುತ್ತೆ, ಎಲ್ಲ ಕಡೆಗೂ ವ್ಯಾಪ್ತಿ. ಹೀಗೆ ಯಾವ ಯಾವ ರಾಸಾಯನಿಕ ಕ್ರಿಯೆ ತಂತ್ರಜ್ಞಾನಗಳಲ್ಲಿ ಘಾಟುಕಾರಕ ಅನಿಲ, ವಿಷಕಾರಕ ಅನಿಲ, ನಂಜುಕಾರಕ ಅನಿಲಗಳಿರುತ್ತೋ ಅಲ್ಲೆಲ್ಲವನ್ನೂ ಕೂಡ ಈ ಒಂದು ಘಟಕವನ್ನ ಆ ರೋಬೋಗೆ ಹಾಕ್ಬಿಟ್ರೆ ಅಥವಾ ಅಲ್ಲಿರೋ ಒಂದು ಸೂರಿಗೆ ಹಾಕಿದ್ರೆ ಅದೆಲ್ಲ ಹೀರ್ಕೊಂಡು ಬೇರೆ ಕಡೆ ಎಲ್ಲೂ ಅದರ ಅಪಾಯ ಆಗದೆ ಇರೋ ಹಾಗೆ ಅದು ಪ್ರಯತ್ನ ಪಡುತ್ತೆ ಅನ್ನುವಂಥ ಅಂಶ ನಾವು ಗಮನಿಸಿದ್ರೆ ನಮಗೆ ಎರಡು ವಿಚಿತ್ರಗಳು ಗೊತ್ತಾಗುತ್ತೆ. ನಾವು ನಮ್ಮ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿದರೆ ವಿಜ್ಞಾನಿಗಳು ಅದನ್ನ ಅನ್ವಯ ಮಾಡ್ಕೊತಾರೆ. ಆಮೇಲೆ ನಾನು ಈಗ ನಿಮ್ಗೆ ಹೇಳುವಾಗ ಸರಳೀಕರಿಸಿ ಹೋದಾಗ ಎಷ್ಟು ಸರಳವಾಗಿದೆ ಈ ತತ್ವ, ಇದಕ್ಕೆ ನೊಬೆಲ್ ಪ್ರೈಸ್ ಕೊಡ್ಬೇಕಾ ಅನ್ನೋಷ್ಟು ಸರಳವಾಗಿ ಕಾಣುತ್ತೆ. ರಾಮಶೇಷನ್ ಅವ್ರು ಹೇಳ್ತಾರೆ, ಸಿ.ವಿ. ರಾಮನ್ ಭಾಷಣ ಮಾಡಿದಾಗ ಅವರ ಸಂಶೋಧನೆಗಳು ತುಂಬಾ ಗಹನವಾದವು. ಅದು ಮ್ಯಾಥಮೆಟಿಕ್ಸ್ ಎಲ್ಲ ಬಿಟ್ಬಿಟ್ಟು ಕೇವಲ ತತ್ವಗಳು ಹೇಳಿದಾಗ ಅಲ್ಲಿರೋ ಸಭಾಸದರಿಗೆ, ಸಭಿಕರು ಅಂದ್ರೆ ಜೂಜಾಡೋರು ಅಂತ, ಸಭಾಸದರಿಗೆ, ಅಲ್ಲಿರೋ ಸಭಾಸದರಿಗೆ ರೋಮಾಂಚನ ಆಗ್ತಿತ್ತಂತೆ. ಅಯ್ಯೋ ಅವ್ರೇನ್ ಮಾಡೋದು, ನಾನಾಗಿದ್ರು ಮಾಡ್ತಿದ್ದೆ ಅನ್ನುವ ಒಂದು ಭಾವ ಮೂಡ್ತಾ ಇತ್ತಂತೆ. ಆಮೇಲೆ ರಾಮಶೇಷನ್ ಹೇಳ್ತಾರೆ, ಆ ಭಾವಕ್ಕೆ ಕಾರಣ ಅವ್ರು ಹೇಳಿದ ಸಂಶೋಧನೆಯ ಸರಳತೆ ಅಲ್ಲ, ಅದನ್ನ ಸರಳವಾಗಿ ನಿರೂಪಿಸಿದ್ದು, ಇನ್ನೊಬ್ಬರಿಗೆ ಗ್ರಾಹ್ಯವಾಗಿ ನಿರೂಪಿಸಿದ್ದು. ಬಣ್ಣದ ವಸ್ತುವಿನ ರೋಹಿತ ಅಂದ್ರೆ ಸಿ.ವಿ. ರಾಮನ್ ಏನ್ ಮಾಡೋರು, ಚಿಟ್ಟೆಯ ರೋಹಿತ, ರೇಷ್ಮೆ ಸೀರೆಯ ರೋಹಿತ, ಹೀಗೆಲ್ಲ ಹೇಳುವಾಗ ಜನರಿಗೆ ಆತ್ಮೀಯವಾಗುವ ಭಾಷೆಯಲ್ಲಿ ಹೇಳಿ ತತ್ವದ ಸರಳತೆಯನ್ನು, ಅನ್ವಯದ ಗಹನತೆಯನ್ನು ಎರಡನ್ನೂ ಒಟ್ಟಿಗೆ ಪರಿಚಯ ಮಾಡಿಕೊಡ್ತಿದ್ರು ಅನ್ನುವಂಥ ಸಂಗತಿ. ಆ ಸಂಗತಿಯನ್ನು ನೆನಪಿಸಿಕೊಂಡು ನಾನೇನು ರಾಮನ್ ಅವರಷ್ಟು ಚೆನ್ನಾಗಿ ಮಾಡಿಲ್ಲ ಅನ್ನುವ ಇತಿಮಿತಿಯು ನನಗೆ ಅರಿವಿದೆ. ಆದ್ರೆ ಇವತ್ತಿನ ಈ ಉಪನ್ಯಾಸದಲ್ಲಿ ನಾನು ನಿರೂಪಿಸಿರುವಂತಹ ಸಂಗತಿಗಳಲ್ಲಿ ಒಂದಂಶ ನಮ್ಗೆ ಸ್ಪಷ್ಟ ಆಗುತ್ತೆ.
ಏನಪ್ಪಾ ಅಂದ್ರೆ ವಿಜ್ಞಾನಿಗಳು ನಮ್ಗೆ ಏನೋ ಒಂದು ಕೊಡುಗೆ ಕೊಡ್ತಾರೆ. ಕೊಟ್ಟಾಗ ನಾವೇನ್ ಮಾಡ್ತೀವಿ, ಅದನ್ನ ಉಪಯೋಗಿಸ್ಕೋತೀವಿ, ಆಮೇಲೆ ಇದು ಯಾಕೋ ಸರಿಗಿಲ್ಲ ಅಂತೀವಿ. ಸೋಪ್ ಬಂದಾಗ ಏನಂದ್ರು ಜನ, ಸೋಪ್ ನೋಡಿ ಗಡಸು ನೀರಿನಲ್ಲಿ ಇದು ವರ್ತಿಸೋದಿಲ್ಲ, ಸರಿಗಿಲ್ಲ ಅಂದ್ರು. ವಿಜ್ಞಾನಿಗಳು ಬೇಜಾರು ಮಾಡ್ಕೊಳ್ಳೇ ಇಲ್ಲ, ಸೋಪಿಗೆ ಬದಲಾಗಿ ಡಿಟರ್ಜೆಂಟ್ ಕೊಟ್ರು. ಡಿಟರ್ಜೆಂಟ್ ಕೊಟ್ರೆ ಈಗ ಏನಂತಾರೆ, ಡಿಟರ್ಜೆಂಟ್ ಇಂದ ಮಾಲಿನ್ಯ ಆಗುತ್ತೆ ಅಂತ. ಅದಕ್ಕೋಸ್ಕರ ಈಗ ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಹಾಕ್ಬಿಟ್ಟು ಆ ಡಿಟರ್ಜೆಂಟ್ ನ ವಿಘಟನೆ ಆಗುವ ರೀತಿಯಲ್ಲಿ ಮಾಡುವ ಪ್ರಯತ್ನ ನಡೀತಾ ಇದೆ. ಮ್ಯಾನ್ ಗಿವ್ಸ್ ಅಂಡ್ ಫರ್ಗಿವ್ಸ್, ಗಾಡ್ ಗಿವ್ಸ್ ಅಂಡ್ ಫರ್ಗಿವ್ಸ್, ಮ್ಯಾನ್ ಗೆಟ್ಸ್ ಅಂಡ್ ಫರ್ಗೆಟ್ಸ್ ಅಂತ ಒಂದ್ ಮಾತಿದೆ. ಹಾಗೆ ವಿಜ್ಞಾನಿಗಳು ಕೊಡುಗೆ ಕೊಡ್ತಾರೆ, ಆ ಕೊಡುಗೆ ಉಪಯೋಗಿಸಿ ಹೊಗಳದಾಗ್ಲೂ ಸುಮ್ಮನಿರ್ತಾರೆ, ಬೈದ್ರೆ ಕೋಪಿಸ್ಕೊಳ್ಳಲ್ಲ. ಸಮಸ್ಯೆ ಇದೆಯಾ, ಅದಕ್ಕೆ ಇನ್ನೊಂದು ಪರಿಹಾರ ಹುಡುಕ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ನಿರಂತರ ಪರಿಹಾರವನ್ನು ಹುಡುಕಿ ತೆರೆಮರೆಯಲ್ಲಿದ್ದುಕೊಂಡು ನಮ್ಮ ಬದುಕನ್ನು ಸುಗಮಗೊಳಿಸಿದ ವಿಜ್ಞಾನಿಗಳಿಗೆ ನಮನ ಸಲ್ಲಿಸುವುದಕ್ಕೆ ಅಕ್ಟೋಬರ್ ತಿಂಗಳು ಅತ್ಯಂತ ಪ್ರಶಸ್ತವಾದದ್ದು. ಯಾಕೆಂದ್ರೆ ಅಪರೂಪಕ್ಕೊಮ್ಮೆ ಅವರಿಗೆ ಮಾನ್ಯತೆ ಸಿಗುತ್ತೆ. ಪತ್ರಿಕೆಯವರು ಅವ್ರ ಕಡೆ ನೋಡ್ತಾರೆ. ಇಲ್ಲದೆ ಇದ್ರೆ ಕ್ರಿಕೆಟ್ ಆಡೋರ್ನೋ, ಫುಟ್ಬಾಲ್ ಆಡೋರ್ನೋ, ಸಿನಿಮಾ ನಟರನ್ನೋ ವಿವರಿಸ್ತಾರೆ, ಹೊರತು ವಿಜ್ಞಾನಿಗಳ ಹೆಸರಿಗೆ ಯಾರು ಹೋಗುದಿಲ್ಲ. ಏನೇ ಆಗ್ಲಿ, ಈ ನಿರೂಪಣೆಯ ಪೂರಕ ಮಾತುಗಳನ್ನ ತಾವು ಯಾರು ಆಡಿದ್ರೆ ನಂಗೆ ತುಂಬಾ ಸಂತೋಷ. ಶೇರಿಗರ್ ಅವರಿದ್ದಾರೆ, ಗಣೇಶ್ ಹೆಗ್ಡೆ ಅವರಿದ್ದಾರೆ. ವರಕವಿಗಳ ಮುಂದೆ ನರಕವಿಗಳು ಹಾಡಬಾರದು. ನಮ್ಗಿನ್ನ ಹೆಚ್ಚು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು, ಆದ್ರೂ ಕೂಡ ನಾನು ಧೈರ್ಯ ಹಾಡಿದ್ದೇನೆ. ವಿಜ್ಞಾನದ ಕ್ಷೇತ್ರದ ಹಿನ್ನೆಲೆಯಲ್ಲಿ ಸೇರಿ ಉತ್ತರ ಹುಡ್ಕೋಣ. ಕಳೆದ ಬಾರಿ ಸೋಮಶೇಖರ್ ಅವರು ತುಂಬಾ ಚೆನ್ನಾಗಿರುವಂತಹ ಪ್ರಶ್ನೆ ಕೇಳಿದ್ರು. ಏನಂದ್ರೆ, ನಮ್ಮ ದೇಹದಲ್ಲಿ 3 ಟ್ರಿಲಿಯನ್ ಜೀವಕೋಶ ಇದೆಯಲ್ಲ, ಅದು ಹೇಗೆ ಎಣಿಸ್ತಾರೆ, ಅಲ್ಲ ಹೇಗೆ ಅದು ಅಷ್ಟಿದೆ ಅಂತ ಸಂಖ್ಯೆ ಹೇಗೆ ಕಂಡುಹಿಡಿತಾರೆ, ಹೇಗೆ ಅಳತೆ ಮಾಡ್ತಾರೆ ಅಂತ. ಎಲ್ಲ ಅಳಿಯೋಕ್ಕೂ ಆಗಲ್ಲ, ಕಂಡುಹಿಡಿಯೋಕ್ಕೂ ಆಗಲ್ಲ, ಬೇರೆ ವಿಧಾನಗಳಿಂದ ಪರೋಕ್ಷವಾಗಿ ಇಷ್ಟು ಅಂತ ಸಂಖ್ಯೆಯನ್ನು ಅಂದಾಜು ಮಾಡ್ತಾರೆ ಅಂತ ಹೇಳಿದ್ರು. ಹಾಗೆ ನಾವು ಅದಕ್ಕೆ ಆಳಕ್ಕೆ ಇಳಿಯೋಕೆ ಪ್ರಯತ್ನ ಪಟ್ಟಾಗ ಸಂದೇಹಗಳು ನಾವು ಆಳಕ್ಕೆ ಇಳಿಯುತ್ತಿದ್ದೇವೆ ಅನ್ನೋದಕ್ಕೆ ಪುರಾವೆಗಳು. ಹಾಗಾಗಿ ಯಾವುದೇ ಸಂಶಯ ಇದ್ರೂ ಇಲ್ಲಿ ಕೇಳಿ ಪರಿಹರಿಸ್ಕೊಳ್ಳಿ, ಇಲ್ಲ ವಾಟ್ಸ್ಆಪ್ ನಲ್ಲಿ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಮಾತುಗಳನ್ನ ಈ ಕಾಲದ ಮಿತಿಗೆ ಕುಗ್ಗಿಸೋದು ಬಹಳ ಕಷ್ಟ. ಆದ್ರೆ ಒಂದು ಆತ್ಮೀಯತೆಯ ಒಂದು ವಾತಾವರಣ ಸೃಷ್ಟಿಯಾಗಿದ್ರೂ ಜನಪ್ರಿಯ ವಿಜ್ಞಾನ ವಿಫಲವಾಗುತ್ತೆ. ತಪ್ಪು ಅರ್ಥಗಳಿಗೆ ದಾರಿ ಮಾಡಿಕೊಟ್ರೆ ಇನ್ನೂ ದೊಡ್ಡ ಅಪಾಯ ಆಗುತ್ತೆ. ಯಾಕೆಂದ್ರೆ ಬರ್ನಾಕ್ಷ ಹಾಗಾಗಿ ಮತ್ತೆ ಪ್ರಶ್ನೆಗಳಿಗಾಗಿ ಕಾಯ್ತಾ ಇದ್ದೇನೆ. ನಮಸ್ಕಾರ. ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ. ತಾವು ಕೂಡ ರಾಮನ್ನವರ ಹಾಗೆ ಸರಳವಾದ ಉದಾಹರಣೆಗಳನ್ನು ತಗೊಂಡು ಈ ವಿಚಾರನ ನಿರೂಪಿಸಿದ್ರಿ ಅಂತ ಅನ್ಸುತ್ತೆ. ಈ ಒಂದು ಸಂಶಯ. ಹಾಗೆ ಇನ್ನೊಂದು ವಿಚಾರ ಅಂತಂದ್ರೆ, ಈ ಇತ್ತೀಚಿನ ಈ ನೊಬೆಲ್ ಪ್ರಶಸ್ತಿಗಳು ಈಗೇನು ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಮೇಲೆ ಇದಕ್ಕೆ ಕೊಟ್ಟರು, ಒಮರ್ ಯಾಗಿ ಮತ್ತೆ ಇನ್ನಿಬ್ಬರು ಅವರಿಗೆ. ಆ್ಯಕ್ಚುಲಿ ಈ ಸಂಶೋಧನೆ ಆಗಿ ಅವರು ಪ್ರಾರಂಭಿಸಿದ್ದು 1995ದಲ್ಲಿ, 1998 ಆ ಸಂದರ್ಭದಲ್ಲಿ ಅವ್ರದ್ದು ಈ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಮೇಲೆ ಪೇಪರ್ ಬಂತು. ಅಂದರೆ ಅದು ಆ ಒಂದು ಹೊಸ ವಿಭಾಗ ಓಪನ್ ಆಗಿ ಇಷ್ಟು ಈಗ ಬೃಹತ್ತಾಗಿ ಬೆಳೆದಿದೆ. ಅದು ಆ ಒಂದು ಅದರ ಒಂದು ಏನು ಪೊಟೆನ್ಷಿಯಲ್ ನೋಡ್ಕೊಂಡು ಈಗ ನೊಬೆಲ್ ಪ್ರೈಸ್ಗಳು ಹೀಗೆ ಬರುತ್ತೆ ಅನ್ನೋದೊಂದು ಸಂಗತಿ. ಅದಕ್ಕೆ ಖಂಡಿತ ನಿಮ್ಮ ಅಭಿಪ್ರಾಯಕ್ಕೆ ನಾನು ಅನುಮೋದನೆ ಕೊಡ್ತೀನಿ. ಮೊದಲು ಬೌದ್ಧಿಕ ಸಾಹಸಕ್ಕೆ, ಇಂಟೆಲೆಕ್ಚುಯಲ್ ಅಡ್ವೆಂಚರ್ಗೆ ಒತ್ತು ಕೊಡ್ತಾ ಇದ್ರು. ಈಗ ಆನ್ವಯಿಕ ಅಡ್ವೆಂಚರ್, ಅಪ್ಲಿಕೇಶನ್ ಅಡ್ವೆಂಚರ್ ಇದೆಯಲ್ಲ, ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಈಗ ಬರ್ತಾ ಇರೋ ನೊಬೆಲ್ ಪುರಸ್ಕಾರಗಳೆಲ್ಲ ಆನ್ವಯಿಕತೆ ಆಧಾರದ ಮೇಲೆ ಬರ್ತಾ ಇದೆ ಅನ್ನೋದು ನಿಜ. ನಮಸ್ತೆ.
ಶೇರಿಗಾರ್ ಅವರು. ನನ್ನ ಹೆಸರು ಹೇಳಿದ್ರಿ ನೀವು. ತುಂಬಾ ಅದ್ಭುತವಾಗಿತ್ತು ಲೆಕ್ಚರ್. ಒಂದು ಅಕಾಡೆಮಿಕ್ ಕ್ಲಾಸ್ ರೂಮ್ ಲೆಕ್ಚರ್ ಕೇಳಿದಾಗ ಆಯ್ತು. ಇದೊಂದು ಸಬ್ಜೆಕ್ಟ್ MOF, ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಕಾಂಪೌಂಡ್ಸ್ ಅಂತ. ಆರ್ಗ್ಯಾನೋಮೆಟಾಲಿಕ್ಸ್ ನಲ್ಲಿ ಬರುತ್ತೆ. ಬಾಂಡಿಂಗ್ ಬಗ್ಗೆನೂ ಚರ್ಚೆ ಮಾಡಬಹುದು. ಪ್ರಿಪರೇಷನ್, ಪ್ರಾಪರ್ಟೀಸ್ ಅಂಡ್ ಯೂಸಸ್ ಅಂತ ಆ ರೀತಿ ನಾವು ಕ್ಲಾಸ್ ರೂಮ್ ನಲ್ಲಿ ಅದನ್ನು ಅಧ್ಯಯನ ಮಾಡ್ಲಿಕ್ಕೂ ಅವಕಾಶ ಇದೆ. ಬೇರೆ ಬೇರೆ ರೀತಿಯ ಪ್ರಿಪರೇಷನ್, ನ್ಯಾನೋ ಕಾಂಪೌಂಡ್ಸ್ ತರನೇ ಬೇರೆ ಬೇರೆ ರೀತಿಯ ಪ್ರಿಪರೇಷನ್ಸ್, ಆಮೇಲೆ ಅದ್ರ ಪ್ರಾಪರ್ಟೀಸು, ಬಾಂಡಿಂಗ್ ಸ್ಟಡಿ ಮಾಡ್ಬೋದು. ಆಮೇಲೆ ಅಪ್ಲಿಕೇಶನ್ಸ್. ಎನಿವೆ ಇದಕ್ಕೆ ಅಪ್ಲಿಕೇಶನ್ ನೀವು 2 ಹೇಳಿದ್ರಿ, ಪೊಲ್ಯೂಷನ್ ಕಂಟ್ರೋಲ್ ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರಿ? ಕೆಟಾಲಿಸಿಸ್, ಆಮೇಲೆ ಹೈಡ್ರೋಜನ್ ಸ್ಟೋರೇಜ್ ಎಲ್ಲ ಹೌದೌದು. ಅದರ ಜೊತೆಗೆ ಈ ಡ್ರಗ್ ಡೆಲಿವರಿಯಲ್ಲಿ ಕಂಟ್ರೋಲ್ಡ್ ಡ್ರಗ್ ಡೆಲಿವರಿ ಸಿಸ್ಟಮ್ ನಲ್ಲಿ ಇದು ಬಯೋಕಂಪ್ಯಾಟಿಬಲ್ ಮೆಟೀರಿಯಲ್ ಅನ್ನು ಪ್ರಿಪೇರ್ ಮಾಡಿ ಅದರಲ್ಲಿ ಡ್ರಗ್ ಎನ್ಕ್ಯಾಪ್ಸುಲೇಟ್ ಮಾಡಿ ಅದನ್ನು ಯೂಸ್ ಮಾಡಬಹುದು ಅಂತ ಅದೊಂದು ಸಾಧ್ಯತೆಯನ್ನು ಹೇಳಿದ್ದಾರೆ. ಆಮೇಲೆ ಅದು ನೀವು ಹೇಳಿದ ಹಾಗೆ ಅದರ ಒಳಗಿದು ಕ್ಯಾವಿಟಿ ಸರ್ಫೇಸ್ ಏರಿಯಾ ಎಷ್ಟು ಇದೆ ಅಂತ ಹೇಳಿದ್ರೆ 1 ಗ್ರಾಮ್ ಆಫ್ ದಿ ಮೆಟೀರಿಯಲ್ ಅದರ ಸರ್ಫೇಸ್ ಏರಿಯಾ 2 ಫುಟ್ಬಾಲ್ ಗ್ರೌಂಡ್ ನಷ್ಟು ಏರಿಯಾ ಬರುತ್ತಂತೆ. ಸೊ ಹಾಗಾಗಿ ವೆರಿ ಹೈಲಿ ಎಫಿಷಿಯಂಟ್ ಅಬ್ಸಾರ್ಬಿಂಗ್ ಸಿಸ್ಟಮ್ ನೀವು ಹೇಳಿದ ಹಾಗೆ ತುಂಬಾ ಚೆನ್ನಾಗಿ ಬಂತು. ಎನಿವೆ ಇವರೇ ಕೆಮಿಸ್ಟ್ರಿ ಸ್ಪೆಷಲೈಸ್ಡ್ ಆದ್ರಿಂದ ನೀವು ತುಂಬಾ ಅದರ ಆಳವಾಗಿ ಅಧ್ಯಯನ ಮಾಡಿದ್ರಿ. ಇದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿ ತಿಳಿಸಿದ್ರೆ ಒಳ್ಳೆ ಒಂದು ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಲೆಕ್ಚರ್ ಕೊಡ್ಬೋದು, ಅವರಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ಬೋದು. ಆಮೇಲೆ ಸಂಶೋಧನೆ ಈಗ ಕೂಡ ಅದರಲ್ಲಿ ಬಹಳಷ್ಟು ಮಾಡ್ತಾ ಇದ್ದಾರೆ. ನೀವೊಂದು PhD ಗೈಡ್ ಆಗ್ಬೇಕಿತ್ತು, ಒಳ್ಳೆ ಸಂಶೋಧನೆ ಮಾಡ್ಬೋದಿತ್ತು, ರಿಸರ್ಚ್ ಪೇಪರ್ಸು ಬರ್ಬೋದಿತ್ತು ಅಂತ ನನಗೆ ಅನಿಸ್ತು. ಇರ್ಲಿ, ಬೇರೆ ರೀತಿಯಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ. ಈ ಜ್ಞಾನದ ಪ್ರಸರಣದಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ರಿ. ಕಂಗ್ರ್ಯಾಚುಲೇಷನ್ಸ್. ಇರ್ಲಿ, ಖುಷಿ ಆಯ್ತು, ನನಗೆ ತುಂಬಾ ಸಂತೋಷ ಆಯ್ತು. ಆದ್ಮೇಲೆ ಇನ್ನೊಂದು ವಿಷಯನ ಗಮನಿಸಬೇಕು. ಇದುವರೆಗೂ ರಾಸಾಯನಿಕ ಕ್ರಿಯೆ ನಾವು ನಡೆಸುವಾಗ ಖಚಿತವಾಗಿ ಇದೇ ಉತ್ಪನ್ನ ಬರುತ್ತೆ ಅಂತ ನಡೆಸ ಅರ್ಥ ಮಾಡ್ಕೊಂಡು, ಅಂದ್ರೆ ಕ್ಲಾರಿಟಿ, ಮುಂಚೆ ರೋಡ್ ಮ್ಯಾಪ್ ಇಟ್ಕೊಂಡು ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಸ್ವಲ್ಪ ಈ ಮೆಟೀರಿಯಲ್ ಪ್ರಿಪೇರ್ ಮಾಡುವಾಗ ನಮ್ಗೆ ಖಚಿತವಾಗಿ ಗೊತ್ತಿರೋಲ್ಲ ಅದು ಯಾವ ತರ ಬರುತ್ತೆ ಅಂತ. ಬಂದ ಮೇಲೆ ಅದನ್ನ ಅನಲೈಸ್ ಮಾಡಿ ಕೊನೆಗೆ ತೀರ್ಮಾನ ಮಾಡ್ತೀವಿ. ಹೇಗಪ್ಪ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ರೋಲ್ ಆಫ್ ಚಾನ್ಸ್ ಇದೆಯಲ್ಲ, ಅಂದ್ರೆ ಇಟ್ ಇಸ್ ಎ ಸಾರ್ಟ್ ಆಫ್ ಗ್ಯಾಂಬ್ಲಿಂಗ್ ವಿತ್ ಮಾಲಿಕ್ಯೂಲ್ಸ್. ಒಂದು ಅರ್ಥದಲ್ಲಿ ಗ್ಯಾಂಬ್ಲಿಂಗ್ ವಿತ್ ಮಾಲಿಕ್ಯೂಲ್ಸ್ ಅಂತ. ಈಗ ಮುಂಚೆ ಮೊದಲು ಖಚಿತವಾದದ್ದನ್ನೇ ರಾಸಾಯನಿಕ ಕ್ರಿಯೆ ಮಾಡೋ ಕಾಲ ಒಂದಿತ್ತು. ಆಮೇಲೆ ಪ್ಯಾರಲಲ್ ರಿಯಾಕ್ಷನ್, ಕಾನ್ಸಿಕ್ಯೂಟಿವ್ ರಿಯಾಕ್ಷನ್ ಅದೆಲ್ಲ ಬಂದಾಗ ಇಳುವರಿ ಗೊತ್ತಿರಲಿಲ್ಲ, ಆದ್ರೆ ಬರೋ ವಸ್ತು ಏನು ಅಂತ ಗೊತ್ತಿತ್ತು. ಆ ಇಳುವರಿಯನ್ನ ಗ್ಯಾಂಬಲ್ ಮಾಡ್ತಾ ಇದ್ವಿ. ಇವಾಗ ರಚನೆ ಹಾಗೂ ಇಳುವರಿ ಎರಡನ್ನೂ ಗ್ಯಾಂಬಲ್ ಮಾಡ್ತಿರೋದ್ರಿಂದ ರಾಸಾಯನಿಕ ಕ್ರಿಯೆಯನ್ನು ಕೈಗೊಳ್ಳುವ ಪ್ರಕ್ರಿಯೆಯೇ ಒಂದು ಗ್ಯಾಂಬ್ಲಿಂಗ್ ದಿಕ್ಕಿನ ಕಡೆಗೆ ಅಥವಾ ಚಾನ್ಸ್ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನನಗೆ ಅತ್ಯಂತ ಸಂತೃಪ್ತಿ ಕೊಟ್ಟಿರುವಂತಹ ಸಂಗತಿ. ಯಾಕಂತಂದ್ರೆ ನಮ್ಗೆ ಯಾವಾಗ ಖಚಿತತೆ ಇರಲ್ವೋ ಅಲ್ಲಿ ಸಾಹಸ ಪ್ರವೃತ್ತಿಯನ್ನ ನಾವು ಕಾಣ್ಬೋದು. ರಸಾಯನ ವಿಜ್ಞಾನದ ಸಾಹಸ ಪ್ರವೃತ್ತಿಯನ್ನ ನೋಡುವ ಭಾಗ್ಯ 76 ವರ್ಷ ಬದುಕಿದ್ರಿಂದ ನನಗೆ ಸಿಕ್ಕಿರೋದೇ ನನ್ನ ಜೀವನದ ಪುಣ್ಯ ಅಂತ ನಾನು ಭಾವಿಸ್ಕೋತೀನಿ. ಇಲ್ಲಿ ಬಂದವರಿಗೆ ಅದರ ಒಂದು ಹೊಳಹನ್ನಾರು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಧನ್ಯವಾದಗಳು. ಇನ್ಯಾರದ್ದಾರು ಪ್ರತಿಕ್ರಿಯೆ ಇದ್ರೆ ಹೇಳ್ಬೋದು, ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು, ಸಂಕೋಚ ಪಟ್ಕೋಬೇಕಾಗಿಲ್ಲ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್, ನಾರಾಯಣ ರಾವ್. ಹೇಳಿ. ಈ ನಿಮ್ಮ ಲೆಕ್ಚರ್ ತುಂಬಾ ಚೆನ್ನಾಗಿತ್ತು. ನಾನು BSc ನಿಮ್ ಜೊತೆ ಇದು ಕೂತ್ಕೊಂಡು ಕಾಲೇಜ್ ಕೇಳುತ್ತಿದ್ದಂಗೆನೆ ಅನಿಸ್ತಾ ಇತ್ತು. ಈಗ ಹೈಡ್ರೋಜನ್ ಅಂತ ಹೇಳಿದ್ರೆ, ಹೈಡ್ರೋಜನ್ ಸಂಗ್ರಹಣೆಯನ್ನು ಬಹಳಷ್ಟು ಮಾಡಿದ್ರೆ ಈ ಪೆಟ್ರೋಲ್ ಅವಲಂಬನೆ ತಗ್ಗಿಸ್ಕೋಬಹುದಾ? ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ಒಂದು ರೀತಿಯಲ್ಲಿ ಲಾಜಿಕಲಿ ಸ್ಪೀಕಿಂಗ್ ತಗ್ಗಿಸ್ಬೋದು. ಆದ್ರೆ ಸಮಸ್ಯೆ ಎಲ್ಲಿದೆ ಅಂದ್ರೆ ಹೈಡ್ರೋಜನ್ ಉತ್ಪಾದನೆ ಮಾಡೋದೇ ಕಷ್ಟ. ಹೆಂಗ್ ಉತ್ಪಾದನೆ ಮಾಡ್ತೀರಾ ನೀವು? ಸಮುದ್ರದ ನೀರು ತಗೊಂಡ್ ಮಾಡ್ಬೇಕು. ಸಮುದ್ರದ ನೀರಿನಲ್ಲಿ ಲವಣಗಳಿವೆ. ಆ ಲವಣಗಳಿಂದ ರಾಸಾಯನಿಕ ವಿಭಜನೆ ಮಾಡುವಾಗ ಇಲೆಕ್ಟ್ರೋಡ್ಗಳ ಮೇಲೆ ಲವಣ ಡೆಪಾಸಿಟ್ ಆಗುತ್ತೆ. ಓವರ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಇಂಧನದ ಅಗತ್ಯವನ್ನು ಗಮನಿಸಿದರೆ, ಜಾಗತಿಕ ಇಂಧನದ ಅಗತ್ಯವನ್ನು ಗಮನಿಸಿದರೆ ಅಷ್ಟು ಅನುಗುಣವಾಗಿ ಹೈಡ್ರೋಜನ್ ತಯಾರಿಸೋದೇ ಕಷ್ಟ.
ಈಗ ಎರಡು ಸಮಸ್ಯೆ ಇತ್ತು, ತಯಾರಿಸೋದಿತ್ತು, ಸಾಗಿಸೋದಿತ್ತು. ಈ ಸಾಗಿಸೋದಕ್ಕೇನೋ ಇವ್ರು ಪರಿಹಾರ ಹೇಳಿದ್ರು, ತಯಾರಿಸೋ ಸಮಸ್ಯೆ ಹಾಗೆ ಉಳಿದಿದೆ ಅಂತ ಕಾಣುತ್ತೆ. ಶೇರಿಕರ್ ಅವರು ಮುಂದುವರಿಸಬಹುದು ಉತ್ತರ. ಹೌದು, ಅದರಲ್ಲಿ ಜಪಾನೀಸ್ ಅದರಲ್ಲಿ ಪ್ರಯತ್ನ ಮಾಡಿದ್ದಾರೆ. ಈ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ದೊಡ್ಡ ಸಮುದ್ರದಲ್ಲಿ ತುಂಬಾ ದೊಡ್ಡ ಹಡಗುಗಳಲ್ಲಿ ಸರ್ಫೇಸ್ ನಲ್ಲಿ ಸನ್ಶೈನ್ ಬಹಳ ಇರುತ್ತೆ. ಸೋಲಾರ್ ಸೆಲ್ಸ್ ಅಲ್ಲಿ ಸೋಲಾರ್ ಸೆಲ್ಸ್ ಅನ್ನು, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅನ್ನು ತುಂಬಾ ರೆಡಿ ಮಾಡಿ ಸೋಲಾರ್ ಎನರ್ಜಿಯನ್ನು ಯೂಸ್ ಮಾಡಿ ಸ್ಪ್ಲಿಟ್ಟಿಂಗ್ ದಿ ವಾಟರ್, ಆ ರೀತಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಬಹುದು ಅನ್ನುವ ರೀತಿ ಒಂದು ಪ್ರಯತ್ನ ಮಾಡಿದ್ದಾರೆ. ಅನೇಕ ಪ್ರಯತ್ನಗಳು ಸಾಗಿದೆ, ಆದ್ರೂ ಪರ್ಫೆಕ್ಟ್ ಆಗಿ ಎಲ್ಲ ಪೆಟ್ರೋಲ್ ಬಿಟ್ಬಿಟ್ಟು ಬರೀ ಹೈಡ್ರೋಜನ್ ಹೋಗುವಷ್ಟು ನಾವಿನ್ನು ಬಲಶಾಲಿಗಳಾಗಿಲ್ಲ. ಅಬಂಡೆನ್ಸ್ ನೋಡಿದ್ರೆ ಇಡೀ ಯೂನಿವರ್ಸಿಟಿಯಲ್ಲಿ ಮ್ಯಾಕ್ಸಿಮಮ್ ಇರೋದು ಹೈಡ್ರೋಜನ್, ನೆಕ್ಸ್ಟ್ ಕಮ್ಸ್ ಹೀಲಿಯಂ. ಹೌದು, ಸರ್ಫೇಸ್, ಭೂಮಿ ಸರ್ಫೇಸ್ ಹೇಳುವುದಲ್ಲ ನಾನು, ಯೂನಿವರ್ಸ್ ಅನ್ನು ಕನ್ಸಿಡರ್ ಮಾಡಿದ್ದೆ. ಹಾಗಾಗಿ ಹೈಡ್ರೋಜನ್ ಉಪಯೋಗ ಮುಂದಿನ ದಿನಗಳಲ್ಲಿ ಬರಬಹುದು. ಹೈಡ್ರೋಜನ್ ಎಕಾನಮಿ ಅಂತಲೂ ಒಂದು ಪದವನ್ನು ಬಳಸ್ತಾರೆ. ಸೊ ಹಾಗಾಗಿ ಅದು ಆ ಬಗ್ಗೆ ಸಂಶೋಧನೆ ನಡೆಸಿ ನಾವು ನಮ್ಮ ಈ ಫಾಸಿಲ್ ಫ್ಯೂಯಲ್ಸ್ ಉಪಯೋಗವನ್ನು ಕಡಿಮೆ ಮಾಡಬಹುದಲ್ಲ. ಪೂರ್ತಿ ಪರ್ಫೆಕ್ಟ್ ಆಗಿ ಎಲ್ಲ ಹೈಡ್ರೋಜನ್ ಎಲ್ದಿದ್ರು ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಮಾಲಿನ್ಯ ಕಮ್ಮಿ ಆಗ್ಬಿಡುತ್ತಲ್ಲ. ಹೌದು, ಕರೆಕ್ಟ್, ದಟ್ಸ್ ಗುಡ್ ಪಾಯಿಂಟ್. ಥ್ಯಾಂಕ್ ಯು ನಾರಾಯಣ ರಾವ್ ಅವರೇ. ನೆಕ್ಸ್ಟ್ ಸರ್, ಇದರ ಹೆಸರಿನ ಬಗ್ಗೆನೂ ಮೊದಲು ಒಂದು ಚರ್ಚೆ ಆಗಿತ್ತು. ಆಕ್ಚುಲಿ CN ರಾವ್ ಅವರು ಒಂದು ಇದ್ರ ಬಗ್ಗೆ ಒಂದು ರಿವ್ಯೂ ಆರ್ಟಿಕಲ್ ಮೊದಲೇ ಬರೆದಿದ್ರು. ನಾನು ಅದನ್ನು ಓದಿದ್ದೆ. ಅದರಲ್ಲಿ ಫಸ್ಟ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮರ್ಸು ಮತ್ತೆ ಮೆಟಲ್ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂತೇಳಿ ಮಾಮ್ ಅಂತ ಕರೆದ್ರು, ಕೋಆರ್ಡಿನೇಷನ್ ಪಾಲಿಮರ್ಸ್ ಅಂತ ಕರೆದ್ರು, ರೆಟಿಕ್ಯುಲರ್ ಮಟೀರಿಯಲ್ಸ್, ಈ ರೀತಿ ಎಲ್ಲ ಬಂತು. ಆಮೇಲೆ ಈಗ ಮಾಫ್ ಅನ್ನೋದು ಸ್ಟೇಬಲ್ ಆಗಿ ಬಂತು. ಆ ಕುರಿತು ಸಂಶೋಧನೆ ಮಾಡೋದು ನಾನು ಹೊರಟಿದ್ದೆ, ಆದರೆ ಸಿರ್ಸಿಯಲ್ಲಿ ಲ್ಯಾಬ್ ಸೆಟಪ್ ಮಾಡೋದು ಕಷ್ಟ ಆಯಿತು. ನಂತರ ಚೇಂಜ್ ಮಾಡಬೇಕಾಗಿ ಬಂತದು. ಇದಷ್ಟು ಹೀಗೆ ತಂದೆ ಹಾಕ್ಕೊಂಡಿದ್ದೆ. ವೆರಿ ಗುಡ್. ಹಲೋ ಹೇಳಮ್ಮ. ನಮಸ್ಕಾರ ನಾಗರಾಜ್ ಸರ್ ಅವ್ರೆ. ನನ್ನ ಹೆಸರು ಶುಭಮಂಗಲ ಅಂತ. ನಾನು ಕೂಡ ರಸಾಯನಶಾಸ್ತ್ರದ ಉಪನ್ಯಾಸಕಿ. ಇಲ್ಲ, ಬೆಂಗಳೂರಲ್ಲಿ. ತುಂಬಾ ಸಂತೋಷ ಆಯ್ತು ನಿಮ್ಮ ಲೆಕ್ಚರ್ ಅನ್ನ ಕೇಳಿ. ತುಂಬಾ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಎಲ್ಲಾ ರೀತಿಯ ಅಪ್ಲಿಕೇಶನ್ ಪಾರ್ಟ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ ನೀವು. ನಂದು ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಇಲ್ಲಿ ನಾವು ಈ MOFs ಅನ್ನ ಯೂಸ್ ಮಾಡ್ಕೊಂಡು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಟ್ರ್ಯಾಪ್ ಮಾಡಬಹುದಾ? ಅದರ ಏನು ಪೊಲ್ಯೂಷನ್ ಲೆವೆಲ್ ಏನಿದೆ ಅದನ್ನ ಮಿನಿಮೈಸ್ ಮಾಡ್ಕೋಬಹುದಾ? ಇದು ಈ MOFs, ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಏನಿದೆ, ನ್ಯಾನೋ ಮೆಟೀರಿಯಲ್ಸ್ ಏನಿದೆ, ಕ್ಯಾನ್ ವಿ ಯೂಸ್ ಇಟ್ ಫಾರ್ ಕಂಟ್ರೋಲಿಂಗ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್? ಇದು ಅಪ್ಲಿಕೇಶನ್ ಪಾರ್ಟ್ ಇಲ್ಲೇನಾದ್ರೂ ಆಗುತ್ತಾ? ಲಾಜಿಕಲಿ ಪಾಸಿಬಲ್, ಬಟ್ ಮಾಡ್ಬೇಕಾದ್ರೆ ಕಾಲನೇ ಉತ್ತರಿಸಬೇಕು, ಅನೇಕ ಜನ ಸಂಶೋಧನೆ ಮಾಡಬೇಕು. ಪ್ರಿನ್ಸಿಪಲ್ ನ ಮಾಡೋ ಸುಲಭ, ಟೆಕ್ನಾಲಜಿಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಈಗ ನೋಡಿ, ಇದನ್ನೇ ತಗೊಳ್ಳಿ, ನ್ಯಾನೋ ಕಾನ್ಸೆಪ್ಟ್ ಇದೆಲ್ಲ ಬಹಳ ಹಿಂದಿನಿಂದಲೂ ಇದೆ. ಆಮೇಲೆ ನ್ಯಾನೋ ಐಡೆಂಟಿಫಿಕೇಶನ್ ಬೇರೆ, ಆಮೇಲೆ ನ್ಯಾನೋ ಪ್ರಾಪರ್ಟೀಸ್ ಬೇರೆ, ನ್ಯಾನೋ ಪ್ರಿಪರೇಷನ್ ಬೇರೆ. ಪ್ರಿಪರೇಷನ್ ಇನ್ನೂ ಗ್ಯಾಮ್ಲಿಂಗ್ ಸ್ಟೇಜ್ ಅಲ್ಲೇ ಇದೀವಿ ನಾವು. ಹಾಗಾಗಿ ಅದನ್ನ ಅಪ್ಲೈ ಮಾಡಬಹುದಾ ಅಂದ್ರೆ ಮಾಡಬಹುದು. ಅದಕ್ಕೆ ಇನ್ನೂ ಸಾಕಷ್ಟು ದೂರ ನಡಿಬೇಕಾಗುತ್ತೆ. ಮೈಲ್ಸ್ ಟು ಗೋ ಬಿಫೋರ್ ವಿ ಸ್ಲೀಪ್ ಅಂತ ರಾಬರ್ಟ್ ಫ್ರಾಸ್ಟ್ ನ ಪದ್ಯದ ಸಾಲನ್ನ ನಾನು ಹೇಳ ಬಯಸ್ತೇನೆ. ಮೈಲ್ಸ್ ಟು ಗೋ ಬಿಫೋರ್ ವಿ ಸ್ಲೀಪ್. ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಪ್ಷನ್ ಗೆ ಯೂಸ್ ಮಾಡಬಹುದು ಅಂತ ಅವರೇ ಹೇಳಿದಾರಲ್ಲ. ಅವ್ರು ಹೇಳಿದ್ದಾರೆ. ಫಾರ್ ಟಾಕ್ಸಿಕ್ ಗ್ಯಾಸಸ್, ಕರೆಕ್ಟ್. ಅದು ಎಲ್ಲದಕ್ಕೂ ಅನ್ವಯ ಮಾಡಬಹುದು. ಅದಕ್ಕೇನಂತೆ, ಒಂದ್ಸರಿ ಆ ಪರಿಕಲ್ಪನೆ ನಮ್ಮ ಹತೋಟಿಗೆ ಸಿಕ್ಬಿಟ್ರೆ ಅದನ್ನು ಬೇರೆ ಬೇರೆ ಕಡೆ ಅನ್ವಯ ಮಾಡೋ ಸಾಹಸನ ಬೇರೆಯವರು ಇನ್ಯಾರೋ ಮಾಡ್ತಾರೆ. ಅದಕ್ಕೆ ಟ್ರೂತ್ ಎಂತದ್ದು ಎಮರ್ಜಸ್ ಔಟ್ ಆಫ್ ಕನ್ಫ್ಯೂಷನ್, ಔಟ್ ಆಫ್ ಎರರ್ ದ್ಯಾನ್ ಔಟ್ ಆಫ್ ಕನ್ಫ್ಯೂಷನ್ ಅಂತ. ಎರರ್ ಆಗ್ಲಿ, ಆ ಎರರ್ನ ಕರೆಕ್ಟ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಎರರೇ ಆಗ್ಬಾರ್ದು ಅಂತ ಕೂತಿದ್ರೆ, ಕನ್ಫ್ಯೂಷನ್ ಅಲ್ಲಿದ್ರೆ ಟ್ರೂತ್ ವಿಲ್ ನಾಟ್ ಎಮರ್ಜ್. ಈಗ ನೀವೊಂದು ಪಾಸಿಬಿಲಿಟಿ ಹೇಳಿದ್ರಲ್ಲ, ಬಹುಶಃ ಸಮ್ಮನ್ ಮೇ ಟೇಕ್ ಅಪ್.
ಮಾಡ್ಬೋದು. ವಿ ಹ್ಯಾವ್ ಟು ಬಿ ಹೋಪ್ಫುಲ್, ವಿ ಶುಡ್ ನೆವರ್ ಬಿಕಮ್ ಹೋಪ್ಲೆಸ್ ಫೆಲೋಸ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ. ಓಕೆ, ಥ್ಯಾಂಕ್ ಯು ಟು ಸರ್. ಅಂಡ್ ಈ ಮೂಲಕ ನಾನು ಗಣೇಶ್ ಹೆಗ್ಡೆ ಅವರಿಗೂ ಕೂಡ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಗಣೇಶ್ ಫಾರ್ ಹ್ಯಾವಿಂಗ್ ಕಂಡಕ್ಟೆಡ್ ಸಚ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಥ್ಯಾಂಕ್ಸ್ ಅ ಲಾಟ್ ಟು ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು. ಇನ್ಯಾರದಾದ್ರೂ ಪ್ರತಿಕ್ರಿಯೆ? ಫಿಸಿಕ್ಸ್ ಯಾವಾಗ ಮಾಡೋಣಪ್ಪ? ಸರ್ ಇದೇ ರೋದಲ್ಲಿ ನಾಳೆ ಮುಗಿಸೋಣ. ಎಸ್, ನಾನ್ ರೆಡಿ. ಬರೋರು ಏನಾದ್ರು ಬಂದ್ಕೊಳ್ಳಿ, ನಾವು ಮಾಡೋದು ಮಾಡೋಣ. ಯಾಕೆಂದ್ರೆ ಇದೊಂದು ಸೀರಿಯಸ್ ಅಲ್ಲಿ ಆಗ್ಬಿಡ್ಲಿ ಅಂತ ಹೇಳಿ ಆಯ್ತು. ಮುಂದಿನ ವಾರ ಮತ್ತೆ ಬೇರೆ ನಮ್ಮ ಇವರು ಲೀಲಾಜಲದ ವಿಚಾರ ತಗೊಂಡು ಮಾಡ್ಲಿಕ್ಕೆ ಆಗತ್ತೆ. ನಾನು ಆಯ್ತು, ನಾಳೆನೇ ಮಾಡ್ಬಿಡಿ. ಮತ್ತೆ ಅದು ಪ್ರಶ್ನೆ ಪ್ರತಿಕ್ರಿಯೆ ಇದ್ರೆ ಕೇಳ್ಬೋದು, ಇಲ್ಲ ಅಂತಂದ್ರೆ ಮೆಸೇಜ್ ಎಲ್ಲ ನಾಳೆ ಇವತ್ತೇ ಹಾಕ್ಬಿಡ್ಬೇಕಪ್ಪ ಇದಕ್ಕೆಲ್ಲ, ಫೇಸ್ಬುಕ್ ಎಲ್ಲದಕ್ಕೂ ಒಂದೇ ದಿವಸ ಟೈಮ್ ಕೊಡ್ತಿರೋದ್ರಿಂದ. ನೋಡಿ, ನಿನ್ನೆ 32 ಜನ ಬಂದಿರೋ, ಇವತ್ತು 25 ಜನ ಬಂದಿರೋದು. ಐ ಡೋಂಟ್ ಮೈಂಡ್ ಕಮ್ಮಿ ಜನ ಬಂದ್ರೆ, ನಾನು ಹೇಳೋ ಉತ್ಸಾಹ ಇದೆ, ಹೇಳ್ತೀನಿ. ಯಾವತ್ತೂ ನಾನು ತಲೆ ಎಣಿಸೋದೇ ಇಲ್ಲ. ಆದ್ರೆ ನಾವಂತೂ ಅವಕಾಶ ಮಾಡ್ಕೊಡ್ಬೇಕಲ್ವಾ. ಹಾಗೆ ಈಗ ಬಂದವರಿಗೆ ಮಾಹಿತಿ, ನಾಳೆ ದಿನ ಕೂಡ ಸರ್ ಅವರು ಈಗ ಫಿಸಿಕ್ಸಿನ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಆ ಕುರಿತಾದ ನೊಬೆಲ್ ಪ್ರಶಸ್ತಿಯ ಕುರಿತಾಗಿ ಈ ಜನಪ್ರಿಯ ವಿಜ್ಞಾನ ಸಂವಹನ ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಅವೆಲ್ಲರೂ ಕೂಡ ಬರಬೇಕು ಅಂತೇಳಿ ಹೇಳ್ತಾ ಅದರ ಲಿಂಕನ್ನು ಕೂಡ ಮತ್ತೆ ನಾವು ಹಾಕ್ತೀವಿ. ಬಂದಂಥ ಎಲ್ಲರೂ ಕೂಡ ವಂದನೆಗಳು, ಸರ್ ಅವರಿಗೆ ವಂದನೆಗಳನ್ನ ಹೇಳ್ತಾ. ಅಲ್ಲ, ಇದೇ ಲಿಂಕ್ ಬರುತ್ತೆ, ನಾಳೆನೂ ಕೂಡ ಇದೇ ಲಿಂಕ್ ಆಗುತ್ತೆ.